ಆನೇಕಲ್ ತಾಲೂಕಿನ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಭಾರತೀಯ ಮಜ್ದೂರ್ ಸಂಘ ಕರ್ನಾಟಕ ವತಿಯಿಂದ ನೂತನ 4 ಕಾರ್ಮಿಕರ ಕಾಯ್ದೆಗಳ ಬಗ್ಗೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಾಗಾರದಲ್ಲಿ ವಿವಿಧ ಕಾರ್ಖಾನೆಗಳ ಕಾರ್ಮಿಕರು ಭಾಗಿಯಾಗಿದ್ದರು. ಇನ್ನು ಈ ವೇಳೆ ಭಾರತೀಯ ಮಜ್ದೂರ್ ಸಂಘದ ಸಂಘಟನಾ ಕಾರ್ಯದರ್ಶಿ ಬಿ ಸುರೇಂದ್ರನ್ ರವರು ಮಾತನಾಡಿ, ಕೇಂದ್ರ ಸರ್ಕಾರದ ನೂತನ 4 ಹೊಸ ಕಾರ್ಮಿಕ ಕಾಯ್ದೆಗಳನ್ನು ಜಾರಿಗೆ ತಂದು ಧ್ವನಿ ಇಲ್ಲದ ಅಸಂಘಟಿತ ಕಾರ್ಮಿಕರಿಗೆ ಧ್ವನಿಯಾಗಿದೆ. ಇನ್ನು ಓಲಾ, ಉಬರ್ ಸೇರಿದಂತೆ ಗೀಗ್ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕಾರ್ಮಿಕರಿಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಭದ್ರತೆಯನ್ನು ನೀಡಲು ಹೊಸ ಕಾರ್ಮಿಕ ಸಂಹಿತೆಯು ಉಪಯುಕ್ತವಾಗಿದೆ. ಈ ಹಿಂದೆ ಇದ್ದ ಸ್ವಾತಂತ್ರ್ಯ ಪೂರ್ವದ 29 ಕಾರ್ಮಿಕ ಕಾಯ್ದೆಗಳನ್ನು ಸರಳೀಕೃತಗೊಳಿಸಿ 4 ಕಾರ್ಮಿಕ ಕಾಯ್ದೆಗಳನ್ನು ರೂಪಿಸಿದ್ದು, ಇನ್ನು ನೂತನ ಕಾರ್ಮಿಕ ಕಾಯ್ದೆಗಳು ಕಾರ್ಮಿಕರ ಸ್ನೇಹಿಯಾಗಿದೆ ಎಂದು ಹೇಳಿದರು. ಇನ್ನು ಕಾರ್ಯಾಗಾರದಲ್ಲಿ ಕಾರ್ಮಿಕ ಇಲಾಖೆಯ ಕಮಿಷನರ್ ಸಂದೀಪ್, ಶಿಕ್ಷಣಾಧಿಕಾರಿ ಕುಮಾರೇಶನ್, ಭಾರತೀಯ ಮಜ್ದೂರ್ ಸಂಘದ ರಾಜ್ಯ ಅಧ್ಯಕ್ಷ ಪ್ರಕಾಶ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್, ರಾಜ್ಯ ಉಪಾಧ್ಯಕ್ಷರಾದ ಹೆನ್ನಗರ ವೆಂಕಟೇಶ್ ಮತ್ತು ಕಾರ್ಮಿಕರು ಭಾಗವಹಿಸಿದರು. ಈ ಆಕ್ಚುಲಿ ಇದು ಬಂದಿದ್ದು ಸಡನ್ ಆಗಿ ಒಂದು ಅಕಸ್ಮಾತ್ ಆಗಿ ಕಾನೂನುಗಳು ತಂದಿದ್ದಾರ. ಯಾಕೆ ವಿಮರ್ಶಕರು ಎರಡು ಕಡೆ ಇರ್ತಾರೆ. ಕೆಲವು ಜನ ಅಂದ್ರೆ ನರೇಂದ್ರ ಮೋದಿ ಅವರು ಒಂಥರ ವಿಚಿತ್ರ ಪ್ರಭಾವ, ಅವ್ರು ಯಾರ ಮಾತು ಕೇಳೋದೇ ಇಲ್ಲ ಏನ, ಹಾಗಾಗಿ ಅವ್ರು ಯಾವಾಗ ಮನಸ್ಸಿಗೆ ಬಂದ ಕೂಡ ಅವೆಲ್ಲ ಮಾಡ್ತಿರ್ತಾರೆ ಅಂತ ಕೆಲವು ಜನ ಅಭಿಪ್ರಾಯ ಇದೆ. ಅದು ನಾವೇನು ಅಂತ ಹೇಳಿ ಬರೋದಿಲ್ಲ. ಇನ್ನು ಕೆಲವು ಜನ ಇದು ವೆಲ್ ಪ್ಲಾನ್ಡ್ ಸ್ಟ್ರಾಟಜಿಸ್ಟ್, ಹಾಗಾಗಿ ಸ್ಟ್ರಾಟಜಿಕಲ್ ಆಗಿ ಒಂದು ವ್ಯೂಹಾತ್ಮಕವಾಗಿ ಮಾಡಿದ್ದಾರೆ ಅಂತ ಕೆಲವು ಜನರ ಅಭಿಪ್ರಾಯ ಇದೆ. ಎರಡು ಕಡೆ ಇದೆ. ಬಟ್ ರಿಯಲಿ ವಾಟ್ ಹ್ಯಾಪನ್ಸ್, ಯಾಕೆ ಬಂದಿದ್ದಾರೆ ಇಲ್ಲಿ ನಾವು 2-3 ವಿಷಯಗಳ ಬಗ್ಗೆ ಕಂಪಲ್ಸರಿ ತಿಳ್ಕೊಳ್ಬೇಕಾದ ವಿಷಯ ಇದೆ. 1992 ಇಂಡಿಯಾದಲ್ಲಿ ನ್ಯಾಷನಲ್ ಕ್ಯಾಂಪೇನ್ ಕಮಿಟಿ ಆಫ್ ವರ್ಕರ್ಸ್ ಒಂದಿತ್ತು. ಅದರಲ್ಲಿ ಭಾರಿ ದೊಡ್ಡ ಹಿರಿಯ ನಾಯಕರು, ನಮ್ಮ ಭಾರತೀಯ ಮಜ್ದೂರ್ ಸಂಘದ ಸಂಸ್ಥಾಪಕರು, CITUವಿನ ಪಂದೆ, AITUC ಗುರುದಾಸ್ ದಾಸ್ ಗುಪ್ತಾ, ಇದರ ಮಿಸ್ಟರ್ ಶರ್ಮಾ, INTUC, ಈ ಥರ ಭಾರಿ ದೊಡ್ಡ ನಾಯಕರೆಲ್ಲ ಇದ್ದ ಕಮಿಟಿನಲ್ಲಿ ಈ ದೇಶದಲ್ಲಿ ಬಂದಿರುವಂಥ ಕಾನೂನುಗಳು ಸರಿ ಇಲ್ಲ, ಇದರಲ್ಲಿರುವಂಥ ಕಾರ್ಮಿಕರ ಕಾಯ್ದೆಗಳೆಲ್ಲ ಬದಲಾವಣೆ ಮಾಡಬೇಕಂತ ಶುರು ಮಾಡಿದರು. ವಾಜಪೇಯಿ ಗೌರ್ಮೆಂಟ್ ಟೈಮ್ನಲ್ಲಿ ಇದೇ ಥರ ಕಾಂಗ್ರೆಸ್ INTUC ಲೀಡ್ ಮಾಡಿ ನಾಯಕರು ಹೋಗಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಮೋಷನ್ ಮಾಡಿದ್ದಕ್ಕೆ ಈ ದೇಶದಲ್ಲಿ ಸೆಕೆಂಡ್ ನ್ಯಾಷನಲ್ ಲೇಬರ್ ಕಮಿಷನ್ ಮಾಡಿದರು. ಆ ಸೆಕೆಂಡ್ ನ್ಯಾಷನಲ್ ಲೇಬರ್ ಕಮಿಷನ್ ಅಧ್ಯಕ್ಷರು ಶ್ರೀಮಾನ್ ರವೀಂದ್ರ ವರ್ಮಾ. ಇವರು ಇದಕ್ಕೆ ಮುಂಚೆ ಇರುವಂತಹ ಇಲ್ಲಿಯ ಭಾರತ ದೇಶದ ರಾಜ್ಯದ ಕಾರ್ಮಿಕ ಇಲಾಖೆಯ ಮಂತ್ರಿಗಳು, ಕಾಂಗ್ರೆಸ್ ಪಾರ್ಟಿಯ ಲೀಡರ್. ವರ್ಕರ್ಸ್ ಕಡೆಯಿಂದ 2 ಮೆಂಬರ್ಸ್ ಇದ್ದರು, ಜಿ ಸಂಜೀವ ರೆಡ್ಡಿ ಅಂತೇಳಿ, ಇವಾಗಲೂ ಇದ್ದಾರೆ, ವಯಸ್ಸಾಗಿದೆ ಅವರಿಗೆ. ಅವರು INTUC ಅಧ್ಯಕ್ಷರು. ಸಜಿನಾರಾಯಣ್ ಅಂತೇಳಿ ಭಾರತೀಯ ಮಜ್ದೂರ್ ಸಂಘದ ಅವರು ಅವಾಗ ಆಲ್ ಇಂಡಿಯಾ ಸೆಕ್ರೆಟರಿ ಆಗಿದ್ದವರು. ಇವರಿಬ್ಬರು ಕಾರ್ಮಿಕ ಕಡೆಯಿಂದ 2 ಇದ್ದರು. ಆ ನ್ಯಾಷನಲ್ ಕಮಿಷನ್ ಆಫ್ ಲೇಬರ್ ರೆಕಮೆಂಡೇಶನ್ ನಂತರ ಫಾಲೋ ಅಪ್ ಮಾಡಿದ್ದು ಇವಾಗ ಅದರ ಪರವಾಗಿ ಬಂದಿರುವಂತಹ ವಿಷಯನೇ ಇವಾಗ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದೆ. ಇದು ಕೇವಲ ಲೇಬರ್ ಕಮಿಷನ್ ರೆಕಮೆಂಡ್ ಮಾಡಿದ್ರು ಅಲ್ಲ. 2011ರಿಂದ 2016 ನಾವೆಲ್ಲ ಒಟ್ಟಿಗೆ ಜಾಯಿಂಟಾಗಿ ಕೆಲಸ ಮಾಡ್ತಿದ್ದೀವಿ. ಹಲವಾರು ಸಮಯಗಳಲ್ಲಿ ಕಾರ್ಮಿಕರ ಸಂಘಟನೆಗಳೆಲ್ಲ ಕೂಡ ಈ ಕಾಯ್ದೆಗಳನ್ನು ನೀವು ಚೇಂಜ್ ಮಾಡಿ ಅಂತೇಳಿ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಫ್ಯಾಕ್ಟ್ರಿ ಆ್ಯಕ್ಟಲ್ಲಿ ಒಂದು ಫ್ಯಾಕ್ಟ್ರಿಯ ಮೇಲಿರುವಂಥ ರೂಫ್ ಎಷ್ಟು ಹೈಟ್ ಇರಬೇಕೆಂಬುದ್ರ ಬಗ್ಗೆ ಒಂದು ಕಾನೂನಿದೆ, ಒಂದು ಕ್ಲಾಸ್ ಇದೆ. ಆ ಕ್ಲಾಸ್ನಲ್ಲಿರುವಂಥ ಜನ ನಿಮಗೆ ಒಂದು ಕೇವಲ ಹಲವಾರು ಫ್ಯಾಕ್ಟ್ರಿಗಳು, ಲೇತ್ ಮಿಷಿನ್ಸ್ ಇದೆಲ್ಲ ಕೂಡ ಫ್ಯಾಬ್ರಿಕೇಶನ್ ಯೂನಿಟ್ಸ್ 8 ಅಡಿಗಿಂತ ಮೇಲಿರುವುದಿಲ್ಲ. ಬಟ್ 8 ಅಡಿ ಮೇಲಿಲ್ಲದಿದ್ರೆ ಹೋಗಿ ಅಲ್ಲಿರುವಂಥ ಕಾರ್ಮಿಕರ ಅನಾರೋಗ್ಯವಾದರೆ ಅದಕ್ಕೆ ಏನು ಕಾರಣ? ಟೋಟಲ್ ಟೆಕ್ಸ್ಟೈಲ್ ಮಿಲ್ಸಲ್ಲೆಲ್ಲ ಕೂಡ ಬರೀ ಧೂಳಿಂದ ಜನ ಸಾಯ್ತಾರೆ. ಸಿಮೆಂಟ್ ಇಂಡಸ್ಟ್ರಿಯಲ್ಲಿರುವಂಥ ಪ್ರಾಬ್ಲಮ್. ಇದಕ್ಕೆಲ್ಲರಿಗೂ ಪನಿಷ್ಮೆಂಟ್ ಏನು ಗೊತ್ತಾ? 10 ರೂಪಾಯಿಂದ 50 ರೂಪಾಯಿ. 10 ರೂಪಾಯಿ 50 ರೂಪಾಯಿ ಯಾರು ಮಾಡ್ತಾರೆ ಅಂದರೆ. ಸೊ ವಿ ವಾಂಟ್ ಚೇಂಜಸ್. ಈ ಥರ ಚೇಂಜಸ್ ಬಗ್ಗೆ ಕಾರ್ಮಿಕ ಸಂಘಟನೆಗಳು ಒತ್ತಡ ಮಾಡ್ತಿದ್ರು, ಲೇಬರ್ ಎಕ್ಸ್ಪರ್ಟ್ಸ್ ಎಲ್ಲ ಒತ್ತಡ ಮಾಡ್ತಿದ್ರು. ಹಾಗಾಗಿ ಹಲವಾರು ಒತ್ತಡಗಳ ಕಾರಣವಾಗಿ ಹಲವಾರು ರಾಜ್ಯ ಸರ್ಕಾರಗಳ ಪ್ರಯತ್ನದಿಂದ ನಡೆದಿರುವಂಥ ಒಂದು ನಿರಂತರವಾಗಿರುವಂಥ ಒಂದು ಪ್ರಯಾಸದ ಫಲಿತಾಂಶ ಇವತ್ತಾಗಿದೆ. ಹಾಗಾಗಿ ಲೇಬರ್ ಕೋರ್ಸ್ ಒಂದು ದಿನದಲ್ಲಿ ಬಂದಿರುವಂಥ ಪ್ರಶ್ನೆಯೇ ಅಲ್ಲ. ಇದ್ರ ಬಗ್ಗೆ ನಮಗೂ ಗೊತ್ತಿರಬೇಕಾಗಿ ಬರುತ್ತೆ. ಎಲ್ಲ ಕಡೆ 2003ರಿಂದ ಹಲವಾರು ಸಂಘಟನೆಗಳ ಚಾರ್ಟರ್ ಆಫ್ ಡಿಮಾಂಡಲ್ಲಿ ಮಿನಿಮಮ್ ವೇಜಸ್ ಬಗ್ಗೆ, ಫ್ಲೋರ್ ವೇಜಸ್ ಬಗ್ಗೆ, ಅದೇ ಬಗ್ಗೆ ಇದು ನಮ್ಮ ಸಿಂಪ್ಲಿಫಿಕೇಶನ್ ಆಫ್ ಲೇಬರ್ ಲಾ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಚರ್ಚೆಗಳ ಡಿಮಾಂಡ್ ವೇ ಇತ್ತು. ಅದರ ಕಾರಣವಾಗಿ ಸರ್ಕಾರ ಮುಂದುವರಿಸಿದೆ.
ಅವಾಗ ನಾವು ಇವಾಗ ಕೆಲವು ವಿಷಯಗಳ ಬಗ್ಗೆ ನಾವಿಲ್ಲಿ ಪಕ್ಕ ನೋಡಬೇಕಾಗಿ ಬರುತ್ತೆ. ಈ 4 ಸಂಹಿತೆಗಳಿವೆ. ಒಂದು ಕೋಡ್ ಆನ್ ವೇಜಸ್, ಇದು ನಮಗೆ ವೇತನ ಸಂಹಿತೆ. ಎರಡನೇದು ಬದಲಾವಣೆ ನಿಮಗಿರುವಂಥದ್ದು ಅದು ಒಂದು ನಮಗೆ ಸಾಮಾಜಿಕ ಭದ್ರತೆ. ಮೂರನೇದು ನಮಗೆ ಔದ್ಯೋಗಿಕ ಸಂಬಂಧಗಳು. ನಾಲ್ಕನೇದು ನಿಮಗೆ OSH. ಇವಾಗ ಈಗ ನಾವು ಒಂದೊಂದು ವಿಷಯದ ಬಗ್ಗೆ ನಾನು ಸಿಂಪಲ್ ಆಗಿ ನಿಮ್ಗೆ ಒಂದು 2-3 ವಿಷಯ ಹೇಳ್ತೀನಿ. ಒಂದು ಟೋಟಲ್ ಸ್ಯಾಲರಿಯಲ್ಲಿ ಭವಿಷ್ಯದಲ್ಲಿ ಏನಾಗಬೇಕು ಅನ್ನೋದು ಡಾಟಲ್ ಸ್ಯಾಲರೀಸ್ ಎಲ್ಲ ಇವಾಗಿಲ್ಲ. ಇದರಲ್ಲಿ 50% ಟೋಟಲ್ ಎಷ್ಟು ನೀವು ಪೇಮೆಂಟ್ ಮಾಡ್ತಾರೋ ಅವ್ರಿಗೆಲ್ಲರಿಗೂ 50% ಬೇಸಿಕ್ ಸ್ಯಾಲರಿ ಪ್ಲಸ್ ಇದರಲ್ಲಿ DA ಪ್ಲಸ್ ಅಲೌ ಟೈಮ್ ಈ ಥರ ಮಾಡಿದ್ದಕ್ಕೆ ಇವಾಗ ಕಷ್ಟ ಆಗಿದೆ. ಇದಕ್ಕೆ ಭಾಳ ಕಡೆ ಮ್ಯಾನೇಜ್ಮೆಂಟ್ಸ್ನವ್ರು ಅಪೋಸಿಷನ್ ಇದ್ದಾರೆ. ಆಮೇಲೆ ಗೊತ್ತಾಗುತ್ತೆ ನಮ್ಗೆ 1-2 ವರ್ಷ ಆದ್ಮೇಲೆ. ಇದೇ ಥರ ನ್ಯಾಷನಲ್ ಲೆವೆಲ್ ಫ್ಲೋರ್ ಲೆವೆಲ್ ವೇಜಸ್ ಅಂತ ಮಾಡಿದ್ದಾರೆ. ಇದರಲ್ಲಿ ಏನಾಗಿದೆ, ಕೆಲವು ಕಡೆ ಫಾರ್ ಎಕ್ಸಾಂಪಲ್ ಒಂದು ರಾಜ್ಯದಲ್ಲಿ ಒಂದು 14,000 ವೇತನ ಇದೆ ಅಂದ್ಕೊಳ್ಳಿ. ಕೇಂದ್ರ ಸರ್ಕಾರ 18,000 ರೂಪಾಯಿ ಫಿಕ್ಸ್ ಮಾಡಿದರೆ ಇವರು 16,000ದಿಂದ 18,000 ಮೇಲೆ ಏರ್ಬೇಕಾಗಿ ಬರುತ್ತೆ. ಒಂದು ವೇಳೆ ಒಂದು ರಾಜ್ಯದಲ್ಲಿ 18,000 ಇದ್ದಾರೆ, 21,000 ಇದೆ ಅಂದರೆ ಅವ್ರು ಕೆಳಗಿಳಿಸಬಾರ್ದು, ಕಂಟಿನ್ಯೂ ಮಾಡ್ತಾರೆ. ಈ ಥರದ ಒಂದು ಯಾವುದು ಮ್ಯಾಕ್ಸಿಮಮ್ ಫೆಸಿಲಿಟೀಸ್ ಫಾರ್ ದಿ ವರ್ಕರ್ಸ್, ಇದು ನ್ಯಾಷನಲ್ ದೊಡ್ಡ ವಿಷಯ. ಆಮೇಲೆ ಮೂರನೇ ವಿಷಯ, ಹಲವಾರು ಟೈಪ್ ಆಫ್ ಸಂಬಳ ವೇತನ ಬಗ್ಗೆ ಇಷ್ಟು ಮುಂಚೆ ಒಂದೊಂದು ಡೆಫಿನೇಷನ್ಸ್ ನಿಮ್ಗೆ EPF ಆ್ಯಕ್ಟಲ್ಲಿ ಒಂದು, ಪೇಮೆಂಟ್ ಆಫ್ ಬೋನಸ್ ಆ್ಯಕ್ಟಲ್ಲಿ ಒಂದು, ESI ಆ್ಯಕ್ಟಲ್ಲಿ ಒಂದು, ಈ ಥರ ಹಲವಾರು ಬೇರೆ ಬೇರೆ ಇರುವಂಥದ್ದೆಲ್ಲ ಸೆಪ್ರೇಟ್ ಮಾಡಿ ಇವಾಗ ಒಂದೇ ಟೈಪ್ ಆಫ್ ಸಾರ್ವತ್ರಿಕ ವೇತನ, ಯೂನಿವರ್ಸಲ್ ವೇಜಸ್ ಅನ್ನ ಸಾರ್ವತ್ರಿಕ ವೇತನ ಕೊಡ್ತೇನೆ. ಸರಿಯಾ? ನನ್ನ ಕನ್ನಡ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಅಲ್ವಾ? ನೋಡ್ತಾ ಇದ್ರೆ ಮತ್ತೆ ಕನ್ನಡದಲ್ಲಿ ಮಧ್ಯದಲ್ಲಿ ಹಿಂದಿ ಬರುವಂತ ಸ್ಕೋಪ್ ಇರುತ್ತೆ. ಹಿಂದಿ, ತಮಿಳು, ಕೆಲವಾರು ಕುಂದುಕೊರತೆಗಳೆಲ್ಲ ಸರಿ ಮಾಡಿದೆ. ಹಾಗಾಗಿ ಇವತ್ತಿನ ದಿನ ಈ ವೇತನ ಸಮಿತಿಯಲ್ಲಿ ಹಲವಾರು ಕುಂದುಕೊರತೆಗಳನ್ನು ಸರಿ ಮಾಡಿ ಈ ವೇತನ ಮುಂದಕ್ಕೆ ತಗೊಂಡೋಗಿದ್ದಾರೆ. ಹಾಗೆ ಇದರಲ್ಲಿ ವೇತನದ ಅಡ್ವಾಂಟೇಜಸ್ ನಮಗೆ ಬಹಳ ಸಿಗುತ್ತೆ. ಇದೇ ತರ ಸೆಕೆಂಡ್ ಇನ್ನೂ ಕೆಲವು ನಮಗಿರುವಂಥ ಉಪಯೋಗಗಳಂದ್ರೆ, ಇವತ್ತು ನನಗೆ ಮಿನಿಮಮ್ ವೇಜಸ್ ಕನಿಷ್ಠ ವೇತನದ ಪ್ರತಿ 5 ವರ್ಷಕ್ಕೆ ಒಂದ್ಸಾರಿ ಇದನ್ನು ರಿವೈವ್ ಮಾಡ್ಬೇಕಾಗ್ತದೆ, ಪುನರ್ ಪರಿಶೀಲನೆ ಮಾಡಿ ಚೇಂಜ್ ಮಾಡಬೇಕಾಗುತ್ತೆ. ಅಂದ್ರೆ ಕರ್ನಾಟಕದಲ್ಲಿ ಎಷ್ಟು ಒಂದು 12 ವರ್ಷ ಆಯ್ತಾ ಕನಿಷ್ಠ ವೇತನ ಇದು ಮಾಡಿ? ಏನು ಲೋಕೇಶ್ ಅವರೇ, ನಿಮ್ಮಲ್ಲಿ ಫಿಕ್ಸ್ ಮಾಡಿರೋ ಕನಿಷ್ಠ ವೇತನ ಯಾವಾಗ? ಬಹುಶಃ ನಿಮ್ಮಲ್ಲಿ IT ಇಂಡಸ್ಟ್ರಿ ಇವ್ರು ವೇಗವಾಗಿ ಹೋಗ್ತಿದ್ದಂಗೆ ನೋಡಿದ್ರೆ ಕರ್ನಾಟಕ 78. ಹಲವಾರು ರಾಜ್ಯಗಳಲ್ಲಿ 15 ವರ್ಷ 16 ವರ್ಷ ರಿವೈವ್ ಕಡಿಮೆ ಇಲ್ಲ. ಹಾಗಾಗಿ ನಿಮ್ಗೆ ಈ ತರದ ಒಂದು ಸಿಸ್ಟಮ್ನ ಒಂದಿದ್ರಲ್ಲಿ ಕಂಪಲ್ಸರಿ ವಿತಿನ್ 5 ಇಯರ್ಸ್. ಅದೇ ತರ ಇವತ್ತಿನವರೆಗೆ ನಾವೆಲ್ಲ ಕೂಡ ಬಹಳಷ್ಟು ದಿನ ಟ್ರೇಡ್ ಯೂನಿಯನ್ನಲ್ಲಿ ಮಹಿಳೆಯರಿಗೆ ಪುರುಷರಿಗೆ ಒಂದೇ ತರ ಸಮಾನ ಕೆಲಸ ಇರುತ್ತೆ, ಸಮಾನ ವೇತನ ಕೊಡಬೇಕು ಅನ್ನೋದ್ರ ಬಗ್ಗೆ ನಮ್ದು ಬಹಳ ದೊಡ್ಡ ಒಂದು ಆಗ್ರಹ ಇತ್ತು. ಹಾಗಾಗಿ ನಾವು ನೋ ಜೆಂಡರ್ ಡಿಸ್ಕ್ರಿಮಿನೇಷನ್ ಅದರಲ್ಲಿ ಸಂಬಳ ವೇತನದಲ್ಲಿ ಇಲ್ಲ, ರಿಕ್ರೂಟ್ಮೆಂಟ್ ಅಲ್ಲಿ ಇಲ್ಲ. ಅದೇ ತರ ನಿಮಗೆ ವರ್ಕಿಂಗ್ ಕಂಡೀಷನ್ಸ್ ಆಫ್ ಎಂಪ್ಲಾಯ್ಮೆಂಟ್ ಇದರಲ್ಲಿ ಇಲ್ಲ. ಅದೇ ತರ ಬ್ಯಾಂಕಿನ ಮೂಲಕವಾಗಿ ನಾವೆಲ್ಲ ವೇತನವನ್ನು ಕೊಡಬೇಕಾಗಿ ಸರಿಗೆ ಕೊಡಬೇಕಾಗಿ ಬರುತ್ತೆ. ಇದೇ ತರ ನಿಮ್ಗೆ ಯಾರಾದರೂ ಇಷ್ಟು ಮುಂಚೆ ಇರಲಿಲ್ಲ, ಕೆಲವು ಹೊಸ ವಿಷಯಗಳು ಯಾರಾದರೂ ಸರಿಯಾಗಿ ನೀವು ಒಂದು ವೇತನ ಸಂಬಳ ಕೊಡದೇ ಇದ್ರೆ ಅದ್ರ ಬಗ್ಗೆ ನಾವು ಕ್ರಿಮಿನಲ್ ಕಂಪ್ಲೇಂಟ್ ಮಾಡುವಂತ ಅಧಿಕಾರ ಕೂಡ ಇವಾಗ ಇದರಲ್ಲಿ ಕೊಟ್ಟಿದ್ದಾರೆ ನಮಗೆ. ಹಾಗಾಗಿ ಇದು ವರ್ಕರ್ಸ್ ವೈಯಕ್ತಿಕವಾಗಿ ಮಾಡ್ಬೋದು, ಟ್ರೇಡ್ ಯೂನಿಯನ್ ಪರವಾಗಿ ಮಾಡ್ಬೋದು, ಇನ್ಸ್ಪೆಕ್ಟರ್ಸ್ ಮಾಡ್ಬೋದು. ಹೀಗೆ ಎಲ್ಲ ಕಡೆಯಿಂದ ಬರುತ್ತೆ ಈ ಸಿಸ್ಟಮ್ ಇಂದಾಗಿ ನಿಮಗೆ ಹಲವಾರು ಟೈಪ್ ಆಫ್ ನಮಗೆ ಪ್ರಯೋಜನಗಳಲ್ಲಿ ನಮಗೆ ಕಂಡು ಕಾಣಿಸ್ತಾ ಇದೆ. ಎರಡನೇದು ಸಾಮಾಜಿಕ ಭದ್ರತೆ, ಸೋಷಿಯಲ್ ಸೆಕ್ಯೂರಿಟಿ. ಈ ಸೋಷಿಯಲ್ ಸೆಕ್ಯೂರಿಟಿ ಒಂದು ಭಾರತದ ಇತಿಹಾಸದಲ್ಲಿ 2 ವೇತನ ಸಂಹಿತೆ ಮತ್ತು ಸಾಮಾಜಿಕ ಭದ್ರತೆ ಸಂಹಿತೆ, ಈ 2 ಕೂಡ ಭಾರತ ದೇಶದ ಅತ್ಯಂತ ಕ್ರಾಂತಿಕಾರಿ ಮತ್ತು ಐತಿಹಾಸಿಕವಾಗಿರುವ ಕೆಲಸ ಮಾಡಿದ್ದಾರೆ ಕೂಡ. ಹಾಗಾಗಿ ಈ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಆಫ್ 2020 is a comprehensive legislation aimed at providing social security benefits the organized, unorganized, gig and platform sectors. ಈ ಗಿಗ್ ಅಂಡ್ ಪ್ಲಾಟ್ಫಾರ್ಮ್ ಹೊಸದಾಗಿ ಬರ್ತಿರುವಂಥ ಒಂದು ಸೆಕ್ಟರ್ ಇದೆಲ್ಲ ಕೂಡ. ಹಾಗಾಗಿ ಈ ಥರದ ಒಂದು ಪ್ರಯೋಜನ ಬಂದು ಇವ್ರಿಗೆ ಎಲ್ಲರಿಗೂ ಕೂಡ ನಮ್ಮ EPF, ESI ಸ್ಕೀಮ್ಸ್ ಎಲ್ಲ ಕೂಡ ನಾವು ಅದನ್ನು ಅಳವಡಿಸ್ತೇವೆ ಅಂತ ಸರ್ಕಾರ ಕ್ಲಿಯರ್ ಕಟ್ ಆಗಿ ಮುಂದೆ ಬಂದಿದೆ. ಇದರಿಂದಾಗಿ ಬರುವಂಥ ಪರಿಣಾಮಗಳು ಬೇರೆ ಬೇರೆ ಎಲ್ಲ ಇರ್ತವೆ. ಹಾಗಾಗಿ ಬಹಳಷ್ಟು ಸುಖವಾಗಿರೋ ಪರಿಣಾಮಗಳು ಬರ್ತವೆ, ಕೆಲವು ಕಡೆ ಸಮಸ್ಯೆಗಳು ಬರ್ತವೆ, 2 ಬರ್ತವೆ. ಹಾಗಾಗಿ ಕೋಡ್ ಆನ್ ಅಡ್ವಾಂಟೇಜ್ ನಲ್ಲಿ ವರ್ಕರ್ ಫ್ರೆಂಡ್ಲಿ ಆಟಿಟ್ಯೂಡ್ ಬಹಳ ಜಾಸ್ತಿ ಇದೆ. ಇದರಲ್ಲಿ ನಮ್ಗೆಲ್ಲರಿಗೂ ಕೂಡ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕಂಪಲ್ಸರಿ ಕೊಡಲೇಬೇಕಾಗಿ ಬರುತ್ತೆ. ಭಾಳ ಜನರಿಗೆ ಇಲ್ಲ, ಭಾಳ ಕಡೆ ಇಲ್ಲ. ಹಾಗಾಗಿ ಎಲ್ಲ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟ್ರೇಷನ್ ಮಾಡಬೇಕಾಗಿ ಬರುತ್ತೆ ನಮಗೆ. ನಾನು ಇದರಲ್ಲಿ ಉತ್ತರ ಪ್ರದೇಶದಲ್ಲಿ ಪಿಲ್ಕೋ ಅಂತ ಒಂದು ಸೆಂಟರ್ ಇದೆ. ಅವರು ಮ್ಯಾಕ್ಸಿಮಮ್
ಮ್ಯಾಕ್ಸಿಮಮ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಟೆಕ್ಸ್ಟೈಲ್ಸ್ ಮಾಡ್ತಾರೆ. ಆದರೆ ಮೆಜಾರಿಟಿ ಕಂಪನೀಸ್ ಅನ್ರಿಜಿಸ್ಟರ್ಡ್ ಕಂಪನೀಸ್ ಎಲ್ಲ ಪಕ್ಕ ಎಲ್ಲ ಬೋಗಸ್ ಇಲ್ಲಿಗಲ್ ಫ್ಯಾಕ್ಟರ್ಸ್ ಎಲ್ಲ ಕೂಡ. ಹಾಗೆ ಇಂಥವೆಲ್ಲ ಪಕ್ಕ ಮಾಡ್ತಾರೆ. ಅದೇ ಥರ ESI ಫೆಸಿಲಿಟೀಸ್ ಒಂದು ಬರೋ ಕಾಲದಲ್ಲಿ ಎಲ್ಲರಿಗೆ 10 ಜನಕ್ಕಿಂತ ಕಡಿಮೆ ಕೆಲಸ ಮಾಡ್ತಿರೋ ಎಲ್ಲ ಕಡೆ ಅಪ್ಲೈ ಆಗುತ್ತೆ. ಹಾಗಾಗಿ ಇದು ಅಗ್ರಿಕಲ್ಚರ್ ಲೇಬರ್ಗೆ ಅಪ್ಲಿಕಬಲ್ ಆಗುತ್ತಾ ಇಲ್ವಾ, ಇವೆಲ್ಲ ಒಂದು ಹೊಸ ಪ್ರಶ್ನೆಗಳಲ್ಲ. ಹಾಗಾಗಿ ಹಲವಾರು ಪ್ರಶ್ನೆ ಬರುತ್ತೆ. ಹಾಗೆ ಹೋಲ್ ಇಂಡಿಯಾದಲ್ಲಿ ದೇಶದಾದ್ಯಂತ ಅಪ್ಲೈ ಮಾಡ್ತಾರೆ. ಮೈನ್ ವರ್ಕರ್ಸ್ಗೂ ಅಪ್ಲೈ ಮಾಡ್ತಾರೆ. ಇವಾಗ ಹಲವಾರು ಕಡೆ ಪ್ಲಾಂಟೇಶನ್ ವರ್ಕರ್ಸ್ಗೆ ಎಲ್ಲ ನಮ್ಮಲ್ಲಿ ಕರ್ನಾಟಕದಲ್ಲಿ ಕಾಫಿ ಮತ್ತು ಟೀ ಇದೆ, ಎಸ್ಟೇಟ್ಸ್, ಅವ್ರಿಗೆ ಯಾರಿಗೆ ಅಪ್ಲಿಕಬಲ್ ಇಲ್ಲ, ಇನ್ಮೇಲೆ ಅವರಿಗೆಲ್ಲ ಬರುತ್ತೆ. ಹೀಗಾಗಿ ಹಲವಾರು ಅಡ್ವಾಂಟೇಜಸ್ ಇದರಲ್ಲಿ ವರ್ಕರ್ ಫ್ರೆಂಡ್ಲಿ ಇದೆ. ಇನ್ನು ಕೆಲವು ವಿಷಯಗಳೇನೆಂದರೆ, ಒಂದು ವೇಳೆ ಎಂಪ್ಲಾಯರ್ಸ್ ಸರಿಯಾಗಿ ನಿಮ್ಗೆ ಸಂಬಳ ಕೊಡದೇ ಇದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡುವಂಥ ಅಧಿಕಾರ ಕೂಡ ಕೊಟ್ಟಿದೆ. ಮತ್ತೆ ಇಷ್ಟು ಜನರಿಗೆ ಹೇಗೆ ಮಾಡ್ತಾರೆ, ಕೋಟಿಗಟ್ಟಲೆ ಜನರಿಗೆ ನಿಮ್ಗೆಲ್ಲ ಕೂಡ ಹೆಂಗ್ ಮಾಡೋದು ಹೇಗೆ ಅಂದ್ರೆ, ನಿಮ್ಗೆ ಯಾವ ದೇಶದಲ್ಲಿ ಕೇವಲ 2 ವರ್ಷಗಳ ಕಾಲಖಂಡದಲ್ಲಿ 30 ಕೋಟಿ ಜನರನ್ನು ಈ ಶ್ರಮದಲ್ಲಿ ನಾವು ಡಾಟಾನಲ್ಲಿ ಎಂಟರ್ ಮಾಡಿದ್ದೀವಿ. ನಾವು ವಿಶ್ವದಲ್ಲಿ ಯಾವ ದೇಶ ಇಷ್ಟು ಮಾಡ್ಲಿಕ್ಕಾಗಿಲ್ಲ. ಸೊ ಇಂಡಿಯಾ is the one country where actually crores of people can be registered within a few months. ಹಾಗಾಗಿ ಅದರಲ್ಲಿ ಕಾರ್ಮಿಕರು ಮತ್ತೆಲ್ಲ ಇದಕ್ಕಾಗಿ ಮಾಡ್ತಾರೆ. ಹೀಗಾಗಿ ಇವತ್ತಿನ ದಿನ ಇದರಲ್ಲಿ ಈ ಸಾಮಾಜಿಕ ಭದ್ರತೆ ಕೊಡಲಿಕ್ಕೋಸ್ಕರವಾಗಿ ಕೆಳಮಟ್ಟದಲ್ಲಿ ಅದರಲ್ಲಿ ನಿಮಗೆ ವರ್ಕರ್ಸ್ ಫೆಸಿಲಿಟೇಷನ್ ಸೆಂಟರ್ಸ್ ಅಂತ ಶುರು ಮಾಡ್ತಾರೆ. ಹಾಗೆ ಈ ಥರ ಒಂದು ಹಲವಾರು ಅಡ್ವಾಂಟೇಜ್ ಕೆಲಸಗಳು ಭಾಳ ಜಾಸ್ತಿ ಮಾಡಿದ್ದಾರೆ. ಇದರಲ್ಲಿ ನಾವು ಇದರಲ್ಲಿ ಹೋದಾಗ ಇಂಡಸ್ಟ್ರಿಯಲ್ ಔದ್ಯೋಗಿಕ ಸಂಬಂಧಿತ ಅದರಲ್ಲಿ ವೇತನ ಸಂಬಂಧದಲ್ಲಿ ಹೋದಾಗ ನಮಗೆ ಫಸ್ಟ್ ವಿಷಯನೇ ಇಷ್ಟು ಮುಂಚೆ ಏನಿತ್ತು ಇಂಡಿಯಾದಲ್ಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಅಂದರೆ ನಾವು ವಿವಾದಗಳು, ಕಾರ್ಮಿಕ ವಿವಾದ, ಔದ್ಯೋಗಿಕ ವಿವಾದ ಅಂದರೆ ಫಸ್ಟ್ ಸ್ಟಾರ್ಟಿಂಗಿಂದನೇ ಮ್ಯಾನೇಜ್ಮೆಂಟ್ಗೆ ಅನಿಸುತ್ತೆ ಇವನು ಮಹಾ ಕಳ್ಳ ಕೆಲಸ ಮಾಡೋಂಗಿಲ್ಲ ಅಂತ, ಅವನು ಇವ್ರಿಗೆ ಅನಿಸುತ್ತೆ. ಇವರೇನು ಅನಿಸುತ್ತೆ, ಓಹೋ ಯಜಮಾನ್ರು ಅಂದರೆ ಬರೀ ಕೊಳ್ಳೆ ಹೊಡಿಯುವಂಥವ್ರು ಅಂತ ಇವ್ರಿಗೆ. ಹೀಗಾಗಿ ಒಂದು ಮೆಂಟಲ್ ಬ್ಯಾರಿಯರ್ಸ್ ಸರಿ ಇಲ್ಲ ಇರೋದು. ಇವಾಗ ಅದು ಕಳೆದುಬಿಟ್ಟು ನಮಗೆ ಔದ್ಯೋಗಿಕ ಸಂಬಂಧಗಳು ನೋಡಿ, ಒಬ್ಬ ಬಂಡವಾಳ ಹತ್ತಿರ ಸಾಧ್ಯನೇ ಇಲ್ಲ. ಕೇವಲ ಮ್ಯಾನ್ ಪವರಿಂದ ಒಂದು ಬಳಸಲಿಕ್ಕೆ ಸಾಧ್ಯತೆ ಇಲ್ಲ. ಇಬ್ಬರಿಗೆ ಬೇಕಾಗಿದೆ ಹಣ, ಬಂಡವಾಳ ಮತ್ತು ಮ್ಯಾನ್ ಪವರ್. ಇವೆರಡು ಕೂಡ ಒಂದು ನಿಮ್ದು 2 sides ಆಫ್ ದಿ ಕಾಯಿನ್. ಸೊ ಬೋತ್ ಆರ್ ಎಸೆನ್ಷಿಯಲ್. ಇಲ್ಲ ಅಂದ್ರೆ ಅದಿಲ್ಲ, ಇದಿಲ್ಲ ಅಂದ್ರೆ ಅದಿಲ್ಲ. ಹಲವಾರು ಕಡೆ ಪಬ್ಲಿಕ್ ಸೆಕ್ಟರ್ಸ್ನಲ್ಲಿ ಸಕ್ಸಸ್ ಆಗಿದ್ದಕ್ಕೆ ಮೊದಲ ಕಾರಣ ಅಲ್ಲಿರೋ ವರ್ಕರ್ಸ್ ಓನ್ ಮಾಡ್ಕೊಂಡಿದ್ದು. ಹಾಗಾಗಿ ಇಂಡಸ್ಟ್ರಿಯಲ್ ರಿಲೇಷನ್ಶಿಪ್ ಕೋಡ್, ಕೆಲವು ಕಡೆ ಬದ್ಲಿ ವರ್ಕರ್ಸ್ ಅಂತ ಇರ್ತಾರೆ, ಈ ಸಲ ಬದ್ಲಿ ವರ್ಕರ್ ತೆಗೆದು ಬಿಸಾಕಿದ್ದಾರೆ. ಇದೆಲ್ಲ ಕೂಡ ಬರುವಂತಹ ದಿನಗಳಲ್ಲಿ ಬೈಪಾರ್ಟೆಡ್ ಸೆಟಲ್ಮೆಂಟ್ ಬಹಳ ಜಾಸ್ತಿ ಆಗುತ್ತೆ. ಅಂದರೆ ಇಬ್ಬರು ಮ್ಯಾನೇಜ್ಮೆಂಟ್ ಮತ್ತು ಕಾರ್ಮಿಕರು. ಹೀಗೆ ಇದೇ ತರ ಕನ್ಸಲೇಷನ್ಸ್ ಆಫೀಸರ್ಗೆ ಜಾಸ್ತಿ ಪವರ್ ಕೊಟ್ಟಿದ್ದಾರೆ. ನಾವು ಇವಾಗ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನಲ್ಲಿ ಒಂದು ಭಾರಿ ದೊಡ್ಡ ಹೋರಾಟ ಮಾಡ್ತಿದ್ವಿ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಂತಿದೆ, ಅವ್ರಿಗೊಂದಿಷ್ಟು ರೈಟ್ಸ್ ಇವೆ. ಒಂದೇ ಸಿಂಗಲ್ ಯೂನಿಯನ್ ಕ್ಯಾಬಿನ್ ಕ್ರೂಗೆ ಕೊಡಬಾರ್ದು, ಎಲ್ಲಾ ತರ ಹಿಂಸೆ ಕೊಡ್ತಾರೆ ಮ್ಯಾನೇಜ್ಮೆಂಟ್. ಸೆಂಟ್ರಲ್ ಲೇಬರ್ ಕಮಿಷನ್ ಕರೆದ್ರೆ ಕೂಡ ಆ ಮನುಷ್ಯರು HR CHR ಕೂಡ ಬರಂಗಿಲ್ಲ. ಅವಾಗ ಅಧಿಕಾರಿಗಳು ಏನ್ ಮಾಡ್ತಾರೆ, ಇಟ್ ಇಸ್ ಎ ಟೂತ್ಲೆಸ್. ಹಾಗಾಗಿ ನಿಮ್ಗೆ ಅವ್ರು ಏನು ಸುಮ್ಮನೆ ನೋಟಿಸ್ ಕಳಿಸೋರಿಗೆ ಕೆಲಸ ಮಾಡೋದಿಲ್ಲ. ಎನಿ ಪರ್ಸನ್ ಹೂ ಇಸ್ ಕ್ಯೂಸಿಂಗ್ ದಿ ಬ್ಲಡ್ ಆಫ್ ವರ್ಕರ್ಸ್ ಟು ಬಿ ಪನಿಶ್ಡ್ ವಿತೌಟ್ ಎನಿ ಮರ್ಸಿ. ಹಾಗಾಗಿ ಆ ಪರ್ಮಿಷನ್ ಇವಾಗ ಇದರಲ್ಲಿ ಬಂದಿದೆ. ಈಗ ಹಾಗೆ ಇವಾಗ ಇದೊಂಥ ಒಂದು ಒಳ್ಳೆ ಇದರಲ್ಲಿ ಸಿಸ್ಟಮ್ ಮಾಡಿದ್ದಾರೆ. ಅದೇ ಥರ ಕೆಲವಾರು ನಮಗೆಲ್ಲ ಒಳ್ಳೆ ಅವಾರ್ಡ್ಸ್ ಕೊಟ್ಟಾಗ ಅದು ಕೂಡ ಪಬ್ಲಿಸಿಟಿ ಮಾಡುವಂಥ ಪರಿಸ್ಥಿತಿ ಬರ್ತಾ ಇದೆ. ಅದೇ ಥರ ಇಂಡಸ್ಟ್ರಿಯಲ್ ಇದರಲ್ಲಿ ವೇತನ ಸಂಹಿತದಲ್ಲಿ ಮೊದಲು ಹಲವಾರು ಕೋರ್ಟ್ಗಳಿವೆ. ಆ ಕೋರ್ಟ್, ಈ ಟ್ರಿಬ್ಯುನಲ್, ಆ ಟ್ರಿಬ್ಯುನಲ್ ಒಂದು ಸಣ್ಣ ಕೆಲಸ ಮಾಡಬೇಕಾದ್ರೆ ಎಷ್ಟೋ ವರ್ಷಗಳು. ನಾವು ಮೈಸೂರಿನಲ್ಲಿ ಸಿಂಡಿಕೇಟ್ ಬ್ಯಾಂಕಿಗೆಲ್ಲ ಮೊದಲು ಪಿಗ್ಮಿ ಅಂತ ಕಲೆಕ್ಟ್ ಮಾಡ್ತಿದ್ರು ಹಣ, ಸ್ಮಾಲ್ ಕಲೆಕ್ಷನ್. ಅವ್ರಿಗೇನೋ ಕೇಸ್ ಬಂದರೆ ಅವರೆಲ್ಲ ಬೆಂಗಳೂರು, ನಮ್ಗೆ ಡೆಲ್ಲಿಗೆ ಬರ್ತಿದ್ರು ಸುಪ್ರೀಂ ಕೋರ್ಟ್ಗೆ. ನಮ್ಗೆ ನೋಡಿದಾಗ ನಮ್ಗೆ ಬರೀ ಪರಿತಾಪ. ಅವ್ರ ಹತ್ರನೇ ಹಣ ಇಲ್ಲ, ಅದಕ್ಕೆ ಸುಪ್ರೀಂ ಕೋರ್ಟಿಗೆ ಬರ್ಲಿಕ್ಕೆ ನೀವು ಯಾಕೆ ತಿರುಗಾಡ್ತೀರ ಅಂತ. ಬಟ್ ನಾವು ಆ ಟೈಪ್ ಆಫ್ ಎಲ್ಲ ಬ್ಯಾರಿಯರ್ಸ್ ತೆಗೆದು ಸಿಸ್ಟಮ್ ಒಂದು ಈಸಿ ಮಾಡಿದ್ದಾರೆ. ಅದೇ ಥರ ಇವಾಗ ಹೊಸ ಒಂದು ಪ್ರಾವಿಷನ್ ಮಾಡಿದ್ದಾರೆ, ಸೆಂಟ್ರಲ್ ಟ್ರೇಡ್ ಯೂನಿಯನ್ಗೆ ರಿಕಗ್ನಿಷನ್. ಇಂಡಿಯಾದಲ್ಲಿ BMS ನಂಬರ್ 1, ಸೆಕೆಂಡ್ INTUC, ಥರ್ಡ್ AITUC, ಫೋರ್ತ್ HMS, ಫಿಫ್ತ್ ಇವರು CITU, ಈ ಥರ ಇದೆ. ಬಟ್ BMSಗೆ ನಂಬರ್ 1 ಆದರೂ ಕೂಡ ಹಲವಾರು ಇಂಡಸ್ಟ್ರಿ ನಮಗೆ ರಿಕಗ್ನಿಷನ್ ಇಲ್ಲ. ಅವ್ರಂತ ಸರ್ ನೀವು ಆಲ್ ಇಂಡಿಯಾದಲ್ಲಿ ನಂಬರ್ 1, ನಮ್ಮ ಇಂಡಸ್ಟ್ರಿಯಲ್ಲಿ ನೀವೇನಿಲ್ಲ ಹೋಗಿ ಸರ್. ಅದೇ ಥರ INTUC, ಅದೇ ಥರ ಇನ್ನೊಂದು ಕಡೆ ಇವಾಗ ಎಂಟೈರ್ ಪವರ್ ಸೆಕ್ಟರಲ್ಲಿ ನಾವು ನಂಬರ್ 1 ಪೊಸಿಷನ್ ಇರ್ತೀವಿ. ಅಲ್ಲಿ INTUC ಇರಂಗಿಲ್ಲ, ಇನ್ನೊಬ್ರಿಗಿಲ್ಲ, HMSಗಿಲ್ಲ, CITU ಇಲ್ಲ. ಸೊ ಈ ಥರದ ಒಂದು ಸ್ಟ್ರಕ್ಚರಲ್ಲಿ ಇರುವಂಥ ಒಂದು ಸಮಸ್ಯೆಯನ್ನು ಸರಿ ಮಾಡಿ ಇನ್ಮೇಲೆ ಬರುವಂಥ ದಿನಗಳಲ್ಲಿ ಸೆಂಟ್ರಲ್ ಟ್ರೇಡ್ ಯೂನಿಯನ್ ಮೆಂಬರ್ಶಿಪ್ ಆಧಾರವಾಗಿ ರೆಕಗ್ನಿಷನ್ ಸಿಸ್ಟಮ್ ಮಾಡ್ತಿದ್ದಾರೆ.
ಈಗ ಅದೇ ಥರ ಟ್ರಿಬ್ಯುನಲ್ಸ್ ಇಂಟೀರಿಯಂ ರಿಲೀಫ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಸೇಮ್ ಆಕ್ಯುಪೇಷನಲ್ ಸೇಫ್ಟಿ, ಈ ಆಕ್ಯುಪೇಷನಲ್ ಸೇಫ್ಟಿಗೆ ವೃತ್ತಿಪರವಾಗಿರುವಂಥ ಇದೆಲ್ಲ ಕೂಡ ಇದರಲ್ಲಿ 10 ಜನರಿಗಿಂತ ಕಡಿಮೆ ಇದ್ದವ್ರು ಎಲ್ಲರಿಗೂ ಕೂಡ ನಿಮಗೆ ಸೇಫ್ಟಿ ಎಕ್ವಿಪ್ಮೆಂಟ್ ಕೊಡಲೇಬೇಕಾಗಿ ಬರುತ್ತೆ. ನಾನು ಬೆಂಗಳೂರಲ್ಲಿ ಹಲವಾರು ಫ್ಯಾಕ್ಟ್ರಿಗೆ ಹೋಗಿದ್ದೀನಿ, ಇಲ್ಲಿ ಕೂಡ ಆ್ಯಕ್ಚುಲಿ ಆಕ್ಯುಪೇಷನಲ್ ಸೇಫ್ಟಿ ಸರಿಯಾಗಿರುವಂಥ OSH ಆರ್ಟಿಕಲ್ಸ್ ಇರಲಿಲ್ಲ. ಇವಾಗ ಏನು ಮಾಡಿದ್ದಾರೆ ಅಂದರೆ, ಒಬ್ಬ ಮನುಷ್ಯನಿಗೆ ನಾನು ಇದರಲ್ಲಿ ಕೆಲಸ ಮಾಡೋದ್ರಿಂದ ನನಗೆ ಯಾವ ಥರ ಒಂದು ವಿಪತ್ತಿದೆ, ಅಪಾಯ ಇದೆ ಅಂತ ಕೇಳಲಿಕ್ಕಿರುವಂಥ ಒಂದು ಹಕ್ಕು ಸಿಕ್ಕಿದೆ ಈ ಕಾನೂನಿನಲ್ಲಿ. ಹಾಗಾಗಿ ಅದೇ ಥರ ಎಂಪ್ಲಾಯೀಸ್ಗೆ ಕಂಪಲ್ಸರಿ ನಿಮಗೆ ಪ್ರತಿಯೊಂದು ಇಂಡಸ್ಟ್ರಿನಲ್ಲಿ ಇವಾಗ ಅವರಿಗೆ ಹೆಲ್ತ್ ಚೆಕಪ್ ಮಾಡಲೇಬೇಕಂತ ಒಂದು ಕಡ್ಡಾಯವಾಗಿರುವಂಥ ನಿರ್ಣಯ ತಗೊಂಡ್ಬಂದಿದ್ದಾರೆ. ಇವು ಒಂದು ಮುಖ್ಯವಾಗಿರುವಂಥ 4 ಕೋಡ್ಗಳಲ್ಲಿರುವಂಥ ಪ್ರಶ್ನೆ. ಮತ್ತು ಇದರಲ್ಲಿ ನಿಮ್ಗೆ ಯಾಕೆ ಆ್ಯಕ್ಚುಲಿ ಆಲ್ ಇಂಡಿಯಾದಲ್ಲಿ ಇದ್ರ ಬಗ್ಗೆ ಇಷ್ಟೊಂದು ದಿನ ಲೇಟ್ ಆಯಿತು ಅಂತ ಬರುತ್ತೆ ಅಲ್ವಾ ಸರ್? ಇಷ್ಟು ಚಲೋ ಇದ್ರೆ ವಿಷಯಗಳು ಏನು ನಡೀತು ಅಂತೇಳಿ 3 ಟೈಪ್ ಆಫ್ ಥಿಂಕಿಂಗ್ ಇದೆ ಇದರಲ್ಲಿ. ಕೇಂದ್ರ ಸರ್ಕಾರದ ಐಡಿಯಾ ಅಂದರೆ ನಾವು 4 ಕೋಡ್ ಮಾಡಿದ್ದೀವಿ, ಎಲ್ಲರ ಜೊತೆ ಕನ್ಸಲ್ಟ್ ಮಾಡಿದ್ದೀವಿ, ಅವಾಗ ನಾವು ಏನು ನಿರ್ಣಯ ಮಾಡಿದ್ವಿ ಅದೇ ಫೈನಲ್. 4 ಕೋಡಿಗೆ 4 ಸಂಹಿತೆಗಳು ನಾವು ಅಮಲು ಮಾಡ್ತೀವಿ ಅಂತ ಅವರು ಹೊರಟಿದ್ರು. 10 ಸಂಘಟನೆಗಳು BMS ಬಿಟ್ಟು ಬೇರೆ ಒಂದು INTUC ಲೀಡರ್ಶಿಪ್, ಕಮ್ಯುನಿಸ್ಟ್ ಲೀಡರ್ಶಿಪ್ನಲ್ಲಿರೋದು ಯಾವುದೇ ಒಂದು ಸಮಿತಿಗಳು ನಮಗೆ ಬೇಡವೇ ಬೇಡ. ನರೇಂದ್ರ ಮೋದಿ ಮಾಡಿರುವಂಥ ಯಾವುದೂ ನಾವು ಸ್ವೀಕಾರ ಮಾಡೋದಿಲ್ಲ. ಅದು ಒಂಥರ ಮಾಲೀಕರಿಗೆ ಅನುಕೂಲವಾಗಿರುವಂಥದ್ದು, ನಮ್ಗೆ ವರ್ಕರ್ಸ್ಗೆ ಅನುಕೂಲ ಇಲ್ಲ ಅಂತ ಅವರ ದೃಷ್ಟಿಕೋನದಲ್ಲಿ ಅವರು ಅದನ್ನು ಅಪೋಸ್ ಮಾಡ್ತಿದ್ರು. ಹಾಗಾಗಿ 3ನೇ ಪಂಥ ಭಾರತೀಯ ಮಜ್ದೂರ್ ಸಂಘ್, NFITU, TUCC ಮತ್ತು ಹಲವಾರು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ಸ್, ಇವರಲ್ಲಿ 2 ಕೋಡ್ಗಳನ್ನು ನೀವು ಇಂಪ್ಲಿಮೆಂಟ್ ಮಾಡಿ. ವೇತನ ಸಂಹಿತೆ ಮತ್ತು ಸಾಮಾಜಿಕ ಭದ್ರತಾ ಸಂಹಿತೆ, ಇವೆರಡನ್ನ ಇಮಿಡಿಯೇಟ್ ಆಗಿ ನೀವು ಕ್ರಿಯಾನ್ವಯನ ಮಾಡಿ. ಉಳಿದಿದ್ರ ಬಗ್ಗೆ ಕನ್ಸೆನ್ಸಸ್ ತೊಗೊಂಡು ಬಂದು ಕ್ರಿಯೇಟ್ ಮಾಡಿ. ಎಂಪ್ಲಾಯೀಸ್ ಇದ್ರ ಬಗ್ಗೆ ನಾವು ಈ ವಿಷಯದಿಂದಾಗಿ ಬಹಳಷ್ಟು ದಿನ ತಡ ಆಯ್ತಿಲ್ಲಿ, ಇವಾಗ ಸರ್ಕಾರ ಓಪನ್ ಮಾಡಿದೆ. ಹೀಗಾಗಿ 3 ವಿಚಾರಧಾರೆ ಅಂತದೆ, 3 ಸ್ಟ್ರೀಮ್ ಆಫ್ ಥಿಂಕಿಂಗ್ ಇಲ್ಲಿ ಇಂಡಿಯಾದಲ್ಲಿ ಇತ್ತು. ಹಾಗಾಗಿ ಸಮಸ್ಯೆ ಇವಾಗ ನಮಗೆ ಬರುವಾಗ ಈ 4 ಕೋಡ್ ಇಂಪ್ಲಿಮೆಂಟ್ ಮಾಡಿದ ಕೂಡಲೇ ಭಾರತೀಯ ಮಜ್ದೂರ್ ಸಂಘ ನಾವು ಟೋಟಲ್ 4 ಕೋಡ್ಗಳು ಸಪೋರ್ಟ್ ಮಾಡಿದ್ವಿ. ನವೆಂಬರ್ 13ನೇ ತಾರೀಕಿನ ದಿವಸ ಪ್ರಪಂಚದಲ್ಲಿ ಬೆಳವಣಿಗೆ ಎಲ್ಲ ಚೇಂಜ್ ಆಗಿದೆ. ಹಾಗಾಗಿ ನಾವು ಈ ಲೇಬರ್ ಕೋಡ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟಿದ್ದೀವಿ. ನೀವು ಏನೇನು ಅಬ್ಜೆಕ್ಷನ್ಸ್ ಇದೆಯೋ ಆ ಅಬ್ಜೆಕ್ಷನ್ ಬಗ್ಗೆ ನಾವೆಲ್ಲ ಕೂಡ ಕರೆಕ್ಟ್ ಮಾಡಿ ಮುಂದೆ ತೊಗೊಂಡ್ಬರ್ತೀವಿ. ಹಾಗಾಗಿ ನಮಗೆ ಸಮಯ ಕೊಡಿ, ಬಟ್ ಕ್ರಿಯಾನ್ವಯನ ಮಾಡಲಿಕ್ಕೆ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಅವರೊಂದು ಲೇಬರ್ ಮಿನಿಸ್ಟರ್ 13ನೇ ತಾರೀಕು ಒಂದು ದೊಡ್ಡ ಮೀಟಿಂಗಲ್ಲಿ ಹೇಳಿದರು. ಅವಾಗ ಎಂಪ್ಲಾಯರ್ಸ್ ಕ್ವಶನ್ ಮಾಡಿದ್ರು, ಸರ್ ಇದು ನಿಮ್ಮ ವೈಯಕ್ತಿಕವಾಗಿರುವಂಥ ನಿರ್ಣಯವಾ ಇಲ್ಲ ದೊಡ್ಡ ಸರ್ಕಾರದ ಅಂತೇಳಿ. ಇದು ಕೇವಲ ಎಂಪ್ಲಾಯರ್ಸ್ ಆರ್ಗನೈಸೇಷನ್ ಮತ್ತು ಎಂಪ್ಲಾಯೀಸ್ ಆರ್ಗನೈಸೇಷನ್ ಒಂದೇ ಧ್ವನಿಯಲ್ಲಿ ಮಾತಾಡೋ ಇದೊಂದು ವಿಷಯದಲ್ಲಿ ನಮ್ಗೆ ಒಂದೇ ಕಾಮನ್ ಒಪಿನಿಯನ್ ಇತ್ತು. ಬಹಳ ಕ್ಲಿಯರ್ ಕಟ್ ಆಗಿ ಮಂತ್ರಿಗಳು ಹೇಳಿದ್ರು ಅಂದರೆ, ನಾವು ಪ್ರಧಾನಮಂತ್ರಿಯವ್ರನ್ನ ಕನ್ಸಲ್ಟ್ ಮಾಡಿ ನಾನು ಬಂದಿದ್ದೀನಿ. ಹಾಗಾಗಿ ಕೋಡ್ ಇಂಪ್ಲಿಮೆಂಟ್ ಮಾಡಿದ ಮೇಲೆ ನಮ್ಗೆ 6 ವಾರ ಸಮಯ ಕೊಟ್ಟು ಮಾಡಿ ಇದೆಲ್ಲ ಚೇಂಜ್ ಮಾಡಿ ನಾವು 2-3 ತಿಂಗಳ ಸಮಯದಲ್ಲಿ ನೀವು ಹೇಳಿದಾಗ ಸೆಟ್ ಮಾಡಿ ಕೊಡ್ತೀವಿ, ಅಲೋ ಮಾಡಿ ಅಂತೇಳಿ. ಒಂದ್ಸಾರಿ ಮಿನಿಸ್ಟರ್ಸ್ ಓಪನ್ ಆಗಿ ಅಫಿಷಿಯಲ್ ಆದ ನಂತರ ಬೇರೆ ಚರ್ಚೆ ಇರಲಿಲ್ಲ. ಹಾಗಾಗಿ ನಾವು ಭಾರತೀಯ ಮಜ್ದೂರ್ ಸಂಘ ಕಡೆಯಿಂದ 4 ಕೋಡ್ಗಳನ್ನು ಭಾರತೀಯ ಮಜ್ದೂರ್ ಸಂಘ ಸಪೋರ್ಟ್ ಮಾಡಿದೆ. ಬಟ್ ನಮಗೆ ಕೆಲವು ವಿಷಯಗಳ ಬಲೆಯಲ್ಲಿ IR ಕೋಡ್ ಮತ್ತು OSH ಕೋಡ್ನಲ್ಲಿ ಕೆಲವು ಅಬ್ಜೆಕ್ಷನ್ಸ್ ಇದೆ. ಆ ಅಬ್ಜೆಕ್ಷನ್ಗಳನ್ನು ಭಾರತ ಸರ್ಕಾರದ ಮುಂದೆ ಬಹಳ ಸ್ಪಷ್ಟವಾಗಿ ನಾವು ಮುಂದಿಟ್ಟಿದ್ವಿ. ಆದರೆ ಆ ಅಬ್ಜೆಕ್ಷನ್ಗಳು ಏನು ಅನ್ನೋದ್ರ ಬಗ್ಗೆ ನಾವು ಈ ಟೋಟಲ್ ಈ ಸಿಸ್ಟಮ್ ನಂತರ PDF ಮಾಡಿ ಕಳಿಸ್ತೀನಿ ನಿಮಗೆ. ಹಾಗಾಗಿ ಕೆಲವು ಮಾತ್ರಗಳು 2-3 ಪಾಯಿಂಟ್ಸ್ ಮಾತ್ರ ನೀವು ಮುಂದೆ ಹೇಳ್ತೀನಿ ನಾನು ಅಷ್ಟೇ, ಸಮಯದ ಕೊರತೆ ಅಭಾವದಿಂದಾಗಿ. ಈ ಟೋಟಲ್ ಇದರಲ್ಲೆಲ್ಲ ಇರೋದ್ರಲ್ಲಿ ಒಂದು ಮೇಜರ್ ಅಬ್ಜೆಕ್ಷನ್ ನಮಗೆಲ್ಲ ಇರುವಂಥದ್ದು ಭಾರತೀಯ ಮಜ್ದೂರ್ ಸಂಘ ಇರ್ಬೋದು, ಬೇರೆಯವ್ರಿಗಿರ್ಬೋದು, ಥ್ರೆಶೋಲ್ಡ್ ಲಿಮಿಟ್ ಅಂತಾರೆ. ಅಂದರೆ ಯಾವುದೇ ಒಂದು ಕಾರ್ಖಾನೆಯನ್ನು, ಯಾವುದೇ ಒಂದು ಉದ್ಯೋಗವನ್ನು ಯಾವಾಗ ಬೇಕಾದರೂ ಮುಚ್ಚುವಂಥ ಅಧಿಕಾರ ಕಂಪನಿಗಳಿಗೆಲ್ಲ ಇಲ್ಲ. ಇಷ್ಟು ಮುಂಚೆ 100 ಜನ ಕಾರ್ಮಿಕರು ಇದ್ದಿದ್ದಕ್ಕೆ ಬೇಕಾಗಿತ್ತು. ಇವಾಗ ಅದನ್ನು 300 ಜನರಿಗೆ ಏರಿಸಿದ್ದಾರೆ. ಥ್ರೆಶೋಲ್ಡ್ ಲಿಮಿಟ್ಸ್ ಅಂತಾರೆ. ಇದು ನಾವು ಆಕ್ಸೆಪ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ಇದರಿಂದಾಗಿ ಅದೇ ಥರ ಒಂದು ಯೂನಿಯನ್ ಮೆಂಬರ್ಶಿಪ್ ಹೇಗಿರ್ಬೇಕು, ಸದಸ್ಯರು ಹೇಗಿರಬೇಕು, ಯಾರು ಪದಾಧಿಕಾರಿಗಳಾಗಿರ್ಬೇಕಾಗಿತ್ತು, ಈ ಥರದ ಹಲವಾರು ವಿಷಯಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅನಾವಶ್ಯಕ ರೆಸ್ಟ್ರಿಕ್ಷನ್ಸ್ ಬಹಳ ಜಾಸ್ತಿ ಇದೆ. ನೋಡಿ, ಭಾರತ ದೇಶದಲ್ಲಿ ಸೋಲ್ ಬಾರ್ಗೇನಿಂಗ್ ಸಿಸ್ಟಮ್ ನಮಗಿಲ್ಲ ಇಂಡಿಯಾದಲ್ಲಿ. ಇಲ್ಲಿ ಯಾವ ಕೂಡ ಕಾಂಪೋಸಿಟ್ ಬಾರ್ಗೇನಿಂಗ್ ಅಂತಾರೆ. 2, 3, 4 ಜನರ ಜೊತೆಗೆ ಮಾತಾಡಲೇಬೇಕು. ಅದು ಬಿಟ್ಬಿಟ್ಟು ನಾವು ಒಬ್ಬರನ್ನೇ ಜೊತೆಗೆ ಮಾತಾಡ್ತೀವಿ ಅಂತ ಹೊರಟ್ರೆ ಪಾಕೆಟ್ ಯೂನಿಯನ್ ಆಗುತ್ತೆ. ಹಾಗಾಗಿ ನಾವು ಅದನ್ನು ಆಕ್ಸೆಪ್ಟ್ ಮಾಡ್ತಾ ಇಲ್ಲ. ಹೀಗೆ ಹಲವಾರು. ಅದೇ ಥರ ಸ್ಟ್ರೈಕ್
ಯಾವುದೇ ಒಂದು ವಿಷಯ ಸ್ಟ್ರೈಕ್ ಎಂಬುದು ನಮ್ಮ ಎಲ್ಲರೂ ಹಕ್ಕದು. ಕೇಂದ್ರ ಸರ್ಕಾರಕ್ಕೆ ಅದೆಲ್ಲ ಕಸ್ಕೊಳ್ಳುವಂತ ಹಕ್ಕಿಲ್ಲ ಅವ್ರಿಗೆ, ಯಾರಿಗಿಲ್ಲ. ಬಟ್ ಇದೇನಾಗಿದೆ ನಿಮಗೆ, ನಮಗೂ ಮತ್ತು ಬೇರೆ ಸಂಘಟನೆಗಳು ಡಿಫ್ರೆನ್ಸ್ ಆಗುತ್ತೆ. BMS ನಲ್ಲಿ ಸ್ಟ್ರೈಕ್ ಈಸ್ ದಿ ಲಾಸ್ಟ್ ಪಾರ್ಟ್, ಇಟ್ ಇಸ್ ದ ಲಾಸ್ಟ್ ಇನ್ಸ್ಟ್ರೂಮೆಂಟ್, ಲಾಸ್ಟ್ ವೆಪನ್. ಕೆಲವರಿಗೆ ಅದೇ ಸ್ಟಾರ್ಟಿಂಗ್ ವೆಪನ್. ಇದೆಲ್ಲ ಡಿಫ್ರೆನ್ಸ್ ಇರ್ತಿದ್ದು ಅಪ್ರೋಚಸ್. ಬಟ್ ಸ್ಟ್ರೈಕ್ ಇಸ್ ಎ ಬೇಸಿಕ್ ರೈಟ್. ಹಲವಾರು ಕಡೆ ಸ್ಟ್ರೈಕ್ ಮಾಡಿದ್ರೆ ಯಾರು ಕೇಳ್ತಾರೆ ಹೇಳಿದ್ರೆ, ಪ್ರೈವೇಟ್ ಇಂಡಸ್ಟ್ರಿ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು. ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿಗಳ ಮನಸ್ಥಿತಿ ನೋಡಿದ್ರೆ ನೀವು ಆಶ್ಚರ್ಯ ಹೋಗ್ತೀರಲ್ಲ. ಪ್ರೈವೇಟ್ ಎಂಪ್ಲಾಯೀಸ್ ಒಬ್ಬ ಸಣ್ಣ ಇಷ್ಟೇ ಇಷ್ಟಿರ್ತಾನೆ ಎಂಪ್ಲಾಯಿ, ಸತಾಯಿಸಿ ಕೊಲ್ತಾರೆ. ಏನಾದ್ರು ಮಾತಾಡಿದ್ರೆ ಬೇರೆ ಕೋರ್ಟ್ಗೆ ಹೋಗ್ತಾರೆ. ಯಾವ ಕೋರ್ಟ್ಗೆ? ಇಲ್ಲಿ ಕೋರ್ಟ್ಗೆ ಹೋಗು, ಆ ಕೋರ್ಟ್ಗೆ ಹೋಗು, ಆ ಕೋರ್ಟ್ಗೆ ಹೋಗು, ಆ ಕೋರ್ಟ್ಗೆ ಹೋಗು. ಅವನ ಅಪ್ಪನ ಮನೆ ಖರ್ಚೇನಾಗುತ್ತೆ? ಅವ್ರ ಸ್ವಂತ ಖರ್ಚು ಏನಿಲ್ಲ, ಎಲ್ಲ ಸರ್ಕಾರದ ಖರ್ಚೆ. ಹೋಲ್ ಸೆಂಟ್ರಲ್ ಗೌರ್ಮೆಂಟ್ ಸಿಸ್ಟಮ್. ಸೊ ಹೂ ಹ್ಯಾಸ್ ಟು ಬಾದರ್ ಅಬೌಟ್ ದೀಸ್ ಪೀಪಲ್? ಹಾಗಾಗಿ ಸ್ಟ್ರೈಕ್ ಇಸ್ ಅವರ್ ಫಂಡಮೆಂಟಲ್ ರೈಟ್. ಅಲ್ಲ, ಇವು ಸರ್ಕಾರ ಏನ್ ಮಾಡ್ತದೆ, ಯಾವುದೇ ಒಂದು ಸ್ಟ್ರೈಕ್ ಬಂದರೂ ಕೂಡ ಅದನ್ನು ಎಸೆನ್ಷಿಯಲ್ ಸರ್ವಿಸಸ್ ಆಗಿ ಡಿಕ್ಲೇರ್ ಮಾಡಿಬಿಟ್ಟು ಅದು ಮಾಡ್ಲಿಕ್ಕೆ ಅದಕ್ಕೆ ಅವಕಾಶ ಕೊಡಂಗಿಲ್ಲ. ದಿಸ್ ಕ್ಯಾನಾಟ್ ಬಿ ಅಕ್ಸೆಪ್ಟೆಡ್. ಹಾಗಾಗಿ ಇವತ್ತು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಬಾಯಿ ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ ನಿಮಗೆ. ಎಂಟೈರ್ ಹೋಟೆಲ್ ಇಂಡಸ್ಟ್ರಿ, ಯು ಕೆನಾಟ್ ಓಪನ್ ಯುವರ್ ಮೌತ್. ಈ ಊರು ಸುತ್ತಮುತ್ತಲ ಎಲ್ಲಿ ನೋಡಿದ್ರು ಬರೇ IT ಇಂಡಸ್ಟ್ರಿ ಏನಿದೆ, ವೈಟ್ ಕಾಲರ್ಡ್ ಸ್ಲೇವ್ಸ್, ಒಂದು ತಿಂಗಳಿಗೆ 2 ಲಕ್ಷ 3 ಲಕ್ಷ ಸಂಪಾದಿಸುವಂಥದ್ದು ಗುಲಾಮರಾಗಿದ್ದಾರೆ. ಇದಿರ್ತೀವಿ ಹೌ ಇಂಡಿಯಾ ಟು ಡೆವಲಪ್. ಸೊ ಈ ತರದ ಹಲವಾರು ಪ್ರಶ್ನೆಗಳು ಇದರಲ್ಲಿ ಕೆಲವು ನಮಗೆ ಅಬ್ಜೆಕ್ಷನ್ಸ್ ಇದೆ. ವಿ ಆರ್ ರೈಸಿಂಗ್ ಇಟ್. ಅಂಡ್ ಗೌರ್ಮೆಂಟ್ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದೆ. ಒಬ್ಬೊಬ್ಬ ಲೀಡರ್ ಜೊತೆಗೆ ಸಪರೇಟ್ ಆಗಿ ಕಾರ್ಮಿಕರ ಸಚಿವರು ಮಾತಾಡಿದ್ದಾರೆ, ನಿಮ್ಗೆ ಸಮಸ್ಯೆಗಳು ಕೊಡಿ, ನಾವೆಲ್ಲ ಸೆಟಲ್ ಮಾಡ್ತೀವಿ ಅಂತೇಳಿ. ಜನವರಿ 2ನೇ ವಾರದ ನಂತರ ನಾವು ಈ ಎಲ್ಲ ವಿಷಯಗಳನ್ನ ಸರ್ಕಾರ ತಗೊಂಡೋಗಿದ್ವಿ. ಹಾಗಾಗಿ ವೇಜಸ್ ಬಗ್ಗೆ ಸಾಗರೀಸ್ನಲ್ಲಿ ಹೌಸ್ ರೆಂಟ್ ಅಲೋಟ್ ಮಾಡ್ತಾ ಇಲ್ಲ. ಈ ದೇಶದಲ್ಲಿರುವ ಎಂಟೈರ್ ಸ್ಕೀಮ್ ವರ್ಕರ್ಸ್, ಆಶಾ, ಅಂಗನವಾಡಿ, ಮಿಡ್ ಡೇ ವರ್ಕರ್, ಬ್ಯಾಂಕ್ ಮಿತ್ರ, ಕೃಷಿ ಮಿತ್ರ, ಆಮೇಲೆ NGO, ಆಂಬುಲೆನ್ಸ್, NHM ವರ್ಕರ್ಸ್, ಆಮೇಲೆ ಇವ್ರು ಯಾರು ಕೂಡ ಅದರಲ್ಲಿ ಇನ್ಕ್ಲೂಡ್ ಎಂಪ್ಲಾಯ್ಮೆಂಟ್ ಸರ್ಕಾರ ಹೇಳ್ತಾ ಇದೆ. ಏನಂತೇಳಿ, ಸಾರ್ ಇದು ಕಾಂಟ್ರಾಕ್ಟ್ ಒಪ್ಪಂದ ಕಾರ್ಮಿಕರಿಗೆ ಪ್ರತ್ಯಾಮ್ನಾಯ ವಿಕಲ್ಪ, ಬಟ್ ನಾಟ್ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಅಂತೇಳಿ. ಬಟ್ ಯಾವತ್ತಿಂದ ಸರ್ಕಾರ 5 ವರ್ಷ 3 ವರ್ಷ ಇದಕ್ಕೆ ಎಂಡ್ ಹೆಂಗಿದೆ? LIC ಆಫ್ ಇಂಡಿಯಾ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ಮಾಡಿದ್ರು. ಅವ್ರ ಹೆಸರು ಫೈನಾನ್ಷಿಯಲ್ ಸರ್ವಿಸಸ್ ಎಕ್ಸಿಕ್ಯೂಟಿವ್ಸ್. 3 ವರ್ಷ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಯಾರ್ಯಾರಿಗೆ ಹೈ ಕ್ವಾಲಿಟಿ ಜನ ಅವ್ರು ಸೇರಿಸ್ಕೊಂಡ್ರು. ಎಲ್ಲ ಸೇರಿಸಿದ ನಂತರ 3 ವರ್ಷ 4 ವರ್ಷ 5 ವರ್ಷ 8 ವರ್ಷ ಮಾಡಿ 2018ರಲ್ಲಿ ಆ ಸ್ಕೀಮ್ ತೆಗೆದು ಮುಚ್ಚಾಕೊಟ್ರು. ಆ ಜನ ಎಲ್ಲ ಬೀದಿಗೆ ಬಿದ್ದಿದ್ದಾರೆ. ಇವತ್ತು ಗೌರ್ಮೆಂಟ್ ಏನ್ ಹೇಳುತ್ತೆ ನಿಮ್ಗೆ, ಸಾರ್ ನಾವು ಅವ್ರಿಗೆ ಉದ್ಯೋಗ ಕೊಡುವಾಗ ನಾವು ಹೇಳಿದ್ದೀವಿ 3 ವರ್ಷ ಅಂತೇಳಿ. ನಮ್ದು ದೊಡ್ಡ ವಿಶಾಲ ಹೃದಯ, ಆ ಸಿನಿಮಾ ಥಿಯೇಟರ್ 70 ಸ್ಕ್ರೀನ್ ಇರುತ್ತಲ್ವ, ಹಂಗೆ ವಿಶಾಲ ಹೃದಯ ಆಗಿದ್ದಕ್ಕೆ ನಾವು 8 ವರ್ಷ 9 ವರ್ಷ ಕೆಲಸ ಕೊಟ್ಟಿದ್ದೀವಿ. ಇವಾಗ ಏನ್ ಮಾಡ್ಬೇಕು? ಎಲ್ಲೋ ಹೋಗ್ಬೇಕು ಸರ್ ಅವರು? ಅದು ನಮ್ಗೆ ಗೊತ್ತಿಲ್ಲ ಸರ್. ಸೈನ್ ಮಾಡಿದಾರೆ ಇಲ್ಲ ಅವ್ರಿಗೆ? ನೀವು ಈ ತರ ಫಿಕ್ಸ್ಡ್ ಆಗ್ತಾ ಇದೆ. ಬಟ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೀಸ್ ಥಿಂಗ್ಸ್. ಸಿಮೆಂಟ್ ಇಂಡಸ್ಟ್ರಿನಲ್ಲಿ ಭಾರಿ ದೊಡ್ಡ ಸಮಸ್ಯೆ ಇವತ್ತು MNC ಬಂದ ನಂತರ. ಈ ತರದ ಹಲವಾರು ಪ್ರಶ್ನೆಗಳ ಬಗ್ಗೆ ನಾವು ಕೆಲಸ ಮಾಡೋದಿದೆ. ನಾನು ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ. ಅದೇ ತರ ಈ ಶ್ರಮ್ ಪೋರ್ಟಲ್ 30 ಕೋಟಿ ಜನ ಸೆಟಲ್ ಮಾಡಿದ್ದಾರೆ. ಬಟ್ ಆ 30 ಕೋಟಿ ಜನರ ಬಗ್ಗೆ ಅನಾರ್ಗನೈಸ್ ಸೆಕ್ಟರ್ ಲಿಂಕ್ ಅಪ್ ಮಾಡೋದು ಹೇಗೆ? 250 ಮೇಲ್ಪಟ್ಟಿರುವಂತಹ ಕ್ಯಾಟಗರೀಸ್ ಮಾಡಿದ್ದಾರೆ. ಅವ್ರಿಗೆ ಯಾವ ತರ ಬೆನಿಫಿಟ್ಸ್ ಕೊಡ್ತಾರೆ? ಈ ತರದ ಕೆಲವಾರು ಪ್ರಶ್ನೆಗಳು ಇವತ್ತು ಸರ್ಕಾರದ ಮುಂದೆ ಎಲ್ಲಾ ಕಾರ್ಮಿಕ ಸಂಘಟನೆಗಳು ನಾವು ರೈಸ್ ಮಾಡಿ ಇದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕಾಗಿ ಬರುತ್ತೆ. ಸುಮ್ಮನೆ ಕೆಲಸ ಮಾಡಿ ಸರ್ಕಾರ ವಿಮರ್ಶೆ ಮಾಡೋದಲ್ಲ. ವಿ ಆರ್ ಹ್ಯಾವಿಂಗ್ ಎ ಕನ್ಸ್ಟ್ರಕ್ಟಿವ್ ಪಾರ್ಟಿಸಿಪೇಟರಿ ರೋಲ್. ಸೊ ವಿ ಹ್ಯಾವ್ ಟು ಸಜೆಸ್ಟ್ ಏನ್ ಮಾಡ್ಬೇಕಾಗಿ ಬರುತ್ತೆ. ಹಾಗಾಗಿ ಕೇವಲ ನಮ್ಮ ಒಬ್ಬರು ಮಾತ್ರ ಇಲ್ಲ, ಒತ್ತು ಟ್ರೇಡ್ ಯೂನಿಯನ್ ರೋಲ್ ಚೇಂಜ್ ಆಗಿದೆ. ಕೇವಲ ಕ್ವಶನ್ ಮಾತ್ರ ಮಾಡೋದಲ್ಲ, ವಿ ಹ್ಯಾವ್ ಟು ಫೈಂಡ್ ಔಟ್ ಅಂಡ್ ಆನ್ಸರ್. ಹಾಗಾಗಿ ವಾಟ್ ಇಸ್ ದಿ ಫ್ಯೂಚರ್ ಆಫ್ BMS ಕೋರ್ಸ್ ಆಫ್ ಆಕ್ಷನ್? ಇಲ್ಲಿ ಈ ಲೇಬರ್ ಕೋಡ್ನಿಂದ ಎಲ್ಲ ಪಾಸಿಟಿವ್ ಪಾಯಿಂಟ್ಸ್ ಒಂದು ನಾವೊಂದು ಹೈಲೈಟ್ ಮಾಡಿ ಜನರಿಗೆ ಎಜುಕೇಶನ್ ಮಾಡಬೇಕಾಗಿ ಬರುತ್ತೆ. ಕೆಲವೆಲ್ಲ ಕುಂದುಕೊರತೆ ಇದೆ, ಕುಂದುಕೊರತೆಗಳನ್ನ ಅಧ್ಯಯನ ಮಾಡಿ ಕರೆಕ್ಟ್ ಮಾಡುವಂತ ಪ್ರಯಾಸವನ್ನು ನಾವು ಮಾಡಬೇಕಾಗಿ ಬರುತ್ತೆ. ಇದರ ಯಾವುದು BOCW ಬಗ್ಗೆ ಇದೇ ತರ ನಾವು ಎಲ್ಲ ಕಡೆ ಎಲ್ಲಾ ಕೋಡ್ಗಳ ಬಗ್ಗೆ ಆಯಾ ಕ್ಷೇತ್ರದಲ್ಲಿ ಏನು ಪರಿಣಾಮ ಇದೆ, ಹೌ ಇಟ್ ಅಫೆಕ್ಟ್ಸ್ ಇನ್ ಟು ಡಿಫರೆಂಟ್ ಫೀಲ್ಡ್, ಅದ್ರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿ ಬರುತ್ತೆ ಎಲ್ಲ ಕಡೆ. ಸಾರ್ ನಮ್ದು ಕೇವಲ ಸೂಚನೆ ಮಾಡೋ ಕೆಲಸ ಸರ್, ಬರೇ ತಲೆ ಬಿಸಿ ಮಾಡ್ಕೊಳ್ಳೋದೇ ಇಲ್ಲ. ನೀವು ಅದು ಏನಾದರೂ ಮಾಡಿ, ನಾವು ಫಿಸಿಕಲ್ ಅದು ಅದೆಲ್ಲ ಸಾಧ್ಯತೆ ಇಲ್ಲ. ವಿ ಹ್ಯಾವ್ ಟು ವರ್ಕ್ ಬೋತ್ ಆನ್ ಥಿಂಗ್ಸ್. ಅದೇ ತರ BMS ಎಕ್ಸ್ಪರ್ಟ್ಸ್ ಬಗ್ಗೆ ನಾವು ಹೇಳ್ಬೇಕಾಗಿ ಬರುತ್ತೆ. ನೆಕ್ಸ್ಟ್ ಬರುವಂತ ಇನ್ನೊಂದು ಪ್ರಶ್ನೆ ಏನಂದ್ರೆ, ಹಲವಾರು ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯವನ್ನು ಮಾಡಬೇಕಾಗಿ ಬರುತ್ತೆ. ಅದು ಯಾರೇ ಇರ್ಬೋದು ಆ ತರ. ಅದೇ ತರ ಹಲವಾರು ಮಿಥ್ಯ ಅಂದ್ರೆ ಕರೆಕ್ಟ್ ಇರುವುದಿಲ್ಲ. ಮಿಥ್ಯ ಮಿಕ್ಸ್ ವಾಟ್ ಇಸ್ ಇನ್ ತಮಿಳಲ್ಲಿ ಕನ್ನಡ ಪದ ಮಿಥ್ಯ
ಸುಳ್ಳು. ಈ ಸುಳ್ಳುಗಳು ವದಂತಿಗಳ ಬಗ್ಗೆ ನಾವು ಅದನ್ನು ಕರೆಕ್ಟಾಗಿ ಹೇಳಬೇಕಾಗಿ ಬರುತ್ತೆ. ಹಲವಾರು ಪೊಲಿಟಿಕಲ್ ಥಿಂಕಿಂಗ್ ಇರುತ್ತೆ. ಅದ್ರ ಬಗ್ಗೆ ನಾವು ಹೇಳೋ ಕೆಲಸ ಇಲ್ಲ. ನಿಜ ಅಸಲು ಏನಿದೆ ಇದ್ರ ಬಗ್ಗೆ ನಾವು ಹೋಗಿ ವರ್ಕರ್ಸ್ಗೆ ಎಜುಕೇಶನ್ ಮಾಡಬೇಕಾಗಿ ಬರುತ್ತೆ ಅಲ್ಲ. ಅದೇ ಥರ ರಾಜ್ಯ ಸರ್ಕಾರಗಳಿಗೆ ರೂಲ್ಸ್ ತಯಾರು ಮಾಡ್ತವೆ ಎಲ್ಲ ಕಡೆ. ಎಲ್ಲ ರಾಜ್ಯ ಸರ್ಕಾರ ರೂಲ್ಸ್ ತಯಾರು ಮಾಡಿದ್ಮೇಲೆ ಆ ರಾಜ್ಯ ಸರ್ಕಾರ ಮಾಡಿರುವಂಥ ರೂಲ್ಸ್ ನಾವು ಅಧ್ಯಯನ ಮಾಡಿ ಅದ್ರ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ರೂಲ್ಸ್ ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರಕ್ಕೆ ನಾವು ಒಂದು ಕೊಡಬೇಕಾಗಿ ಬರುತ್ತೆ. ವಿ ಕ್ಯಾನ್ ಸಿಂಪ್ಲಿ ಸಿಟ್ ರೈಟ್. ಈ ಥರದ ಒಂದು ಭೂಮಿಗೆ ಪಾತ್ರ ನಮಗಿದೆ. ಅದೇ ಥರ ಹಲವಾರು ಶಾರ್ಟ್ ಕಮಿಂಗ್ಸ್ ಬಗ್ಗೆ ಚೇಂಜಸ್ ಏನು ಬದಲಾವಣೆ ಏನು ಮಾಡಬೇಕು ಹೀಗಾಗಿ. ಸೊ ಹೀಗೆ ನಮ್ಮ ಭಾರತೀಯ ಮಜ್ದೂರ್ ವ್ಯೂ ಪಾಯಿಂಟ್ ಅಂದರೆ ಫೈಟಿಂಗ್ ಫಾರ್ ವರ್ಕರ್ಸ್ ರೈಟ್ಸ್ ಅಂಡ್ ಬಿಲ್ಡಿಂಗ್ ವರ್ಕ್ನ ಲೀಡರ್ಶಿಪ್. ಇದೊಂದು ಮುಖ್ಯವಾಗಿರುವಂಥ ಒಂದು ನಾವೆಲ್ಲ ಕೇವಲ ಇದು ಮಾತ್ರ ಅಲ್ಲ, ಆದಾಯ ತಯಾರು ಮಾಡುವಂಥ ಒಂದು ಕೆಲಸ. ಈ ಈ ಈ ದಿಶೆಯಲ್ಲಿ ಭಾರತೀಯ ಮಜ್ದೂರ್ ಸಂಘ ಕೆಲವು ಕೆಲಸ ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಡಿಸೆಂಬರ್ 14ನೇ ತಾರೀಕಿಂದ 31ರವರೆಗೆ ದೇಶವ್ಯಾಪದಲ್ಲಿ ನಾವು ಒಂದು ಜನ ಜಾಗರಣ ಕಾರ್ಯಕ್ರಮವನ್ನು BMS ಮುಂದೂಡಿಸಿದೆ. ಅದರಲ್ಲಿ ನಾವು ಹಲವಾರು ಆರ್ಗನೈಸ್ ಸೆಮಿನಾರ್ಸ್, ಸಿಂಪೋಸಿಯಾ, ಸಂಗೋಷ್ಠಿ, ಕರ್ಮಠ ಇಂಥವೆಲ್ಲ ವ್ಯವಸ್ಥೆ ಮಾಡುವಂಥ ಕೆಲಸ. ಹಲವಾರು ಕಡೆ ನಾವೆಲ್ಲ ಗೇಟ್ ಮೀಟಿಂಗ್ಸ್ ವ್ಯವಸ್ಥೆ ಮಾಡಿ, ಬೀದಿಗಳಲ್ಲಿ ಬೀದಿ ಭಾಷಣ ಮಾಡಿ, ರ್ಯಾಲೀಸ್ ಮಾಡಿ ಸಪೋರ್ಟಿವ್ ಆಗಿ ಹಲವಾರು ವಿಧವಾಗಿರುವಂಥ ಪ್ರಚಾರಗಳನ್ನು ಇವೆಲ್ಲ ನಿರ್ವಹಿಸಿ, ಅದೇ ಥರ ಲೋಕಲ್ ಮೀಡಿಯಾ ಜೊತೆಗೆ ಮಾತಾಡಿ ನೋಡಿ. ಇವಾಗ ಇರೋಂಥ ವಿಷಯ ಏನಂದರೆ ಈ ದೇಶದಲ್ಲಿ 4 ಸಂಹಿತೆಗಳೇನು ಬಂದಿದೆ, ಇದು ಕೇವಲ ಲೇಬರ್ ಕೋಡ್ ಮಾತ್ರ ಅಲ್ಲ. ವಾಟ್ ಐ ಎನ್ವಿಸೇಜ್ ಇಟ್ ಈಸ್ ಗೋಯಿಂಗ್ ಟು ಬಿಗ್ಗೆಸ್ಟ್ ಚೇಂಜ್. ಬರುವಂಥ ಕಾಲಗಳಲ್ಲಿ ಅತಿ ದೊಡ್ಡ ಪರಿಣಾಮಗೊಂಡು ಭಾರತ ದೇಶದಲ್ಲಿ ತರುವಂಥ ಕಾರ್ಮಿಕ ಕಾನೂನುಗಳು. ನೀವು ಬಹಳ ಆಕ್ಟ್ಗಳು ನೋಡಿದ್ರೆ 1940ರಿಂದ 1990ವರೆಗೆ ಬಂದಿರುವಂಥ ಕಾನೂನುಗಳೆಲ್ಲ ಜಾಸ್ತಿ ಇಂಡಿಯಾದಲ್ಲಿ. ಡಾಕ್ಟರ್ ಅಂಬೇಡ್ಕರ್, ಡಾಕ್ಟರ್ ಜಗಜೀವನ್ ರಾಮ್ ಅವ್ರು ಮಾಡಿರುವಂಥ ಪ್ರಯಾಸದಿಂದ ಇವತ್ತು ಬಂದಿದೆ. ಬಟ್ ಇವತ್ತಿಲ್ಲ. ಎಲ್ಲೋ ದಾವಣಗೆರೆ ಕರ್ನಾಟಕದ ಬಹಳ ದೊಡ್ಡ ಟೆಕ್ಸ್ಟೈಲ್ ಇಂಡಸ್ಟ್ರಿ ಸೆಂಟರ್ ಎಲ್ಲಿದೆ ಹೇಳಿ? ನಾವು ಎಲ್ಲಿ ಇದೆ ಕರ್ನಾಟಕದಲ್ಲಿ ಮಂತ್ರಿ ಮಾಲಂತ ಮಾಡಿದ್ದಾರೆ. ಅದರಲ್ಲಿ ಏನು ಬರೀ ಟೆಕ್ಸ್ಟೈಲ್ ಮಿಲ್ಸು, ರಾಜಾಜಿನಗರ ಟೆಕ್ಸ್ಟೈಲ್ ಮಿಲ್ಸು ಇವೆಲ್ಲ ಹೋಯ್ತೆಲ್ಲ ಕೂಡ. ನೋ ಟೆಕ್ಸ್ಟೈಲ್, ನೋ ಜೂಟ್, ನಥಿ. ಒಂದು ಸಮಯದಲ್ಲಿ ಇಂಡಸ್ಟ್ರಿ ಎಲ್ಲ ಚೇಂಜ್ ಆಗಿದೆ. ನಾವೇನಾದರೂ ಮೊಬೈಲ್ ಎಕ್ಸ್ಪೆಕ್ಟ್ ಮಾಡಿದ್ವಿ? ಕೋವಿಡ್ ನಂತರ ಬಂದಿರುವಂಥ ಚೇಂಜಸ್, ಲಾಟ್ ಆಫ್ ಚೇಂಜಸ್. ಹಾಗಾಗಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ನಾವು ಈ ಲೇಬರ್ ಲಾ ಒಂದು ವೈಚಾರಿಕ ಕ್ರಾಂತಿ ಮತ್ತು ಚರ್ಚೆ ಶುರು ಮಾಡಿದ್ವಿ. ಇದ್ರ ಬಗ್ಗೆ ನಾವು ದೇಶದಲ್ಲಿ ಹಲವಾರು ಟೈಪ್ ಆಫ್ ಪ್ರಚಾರ ಮಾಡ್ತಾರೆ. ಕಮ್ಯುನಿಸ್ಟ್ ಸಿದ್ಧಾಂತದಲ್ಲಿ ಒಂದು ವಿಷಯ ಇದೆ, ಗೋಬೆಲ್ಸ್ ಅಂತಾರೆ, ಗೋಬೆಲ್ಸ್ ಕ್ಯಾಂಪೇನ್. ಅಂದರೆ ಒಂದೇ ಸುಳ್ಳನ್ನು ನಿರಂತರವಾಗಿ ಹೇಳ್ತಿದ್ರಿಗಿನ್ನ ಆ ಸುಳ್ಳೇ ಸತ್ಯವಾಗುತ್ತೆ. ನಮ್ಗೆ ಯಾರು ಬಂದ್ರೆ ಏನು ನೋಡ ಏನು ಹೆಣ್ಮಕ್ಳಿದ್ದಂಗೆ ಇದೆಯಲ್ಲ ಅಂತಾರೆ, ಹೌದಾ? ಅದು ಸಿಟ್ಟು ಬರುತ್ತೆ. ಆಮೇಲೆ 10 ಸಲ ಹೇಳಿದ್ರು ನಿಜವಾದ ಏನೋ ಹೆಚ್ಚು ಮನುಷ್ಯಲ್ಲಿ ಏನೋ ಒಂದು ಆಗ್ಬಿಟ್ಟಿದೆ ಅನ್ನೋ ಮೇಲ್ ಬೇಕೇ ಟ್ರಾನ್ಸ್ಜೆಂಡರ್ ಅಂತ ನಮಗೆ ಒಂದು ಚೇಂಜ್ ಮಾಡಿ ಮಾನಸಿಕವಾಗಿ ಚೇಂಜ್ ಆಗ್ತೀವಿ ಆಗುತ್ತೆ. ಆ ಥರದ ಒಂದು ಕ್ಯಾಂಪೇನಿಂಗ್ ಇವತ್ತು ಇಂಡಿಯಾದಲ್ಲಿ ನಡೀತಾ ಇದೆ. ಗ್ರಾಚ್ಯುಟಿ ಸಿಸ್ಟಮ್ ಬೆಳೆಸಿದಾಗ ಕರ್ನಾಟಕ ಬೆಂಗಳೂರಲ್ಲಿ ಅದೇ ಆಯಿತು. ಎಂಟೈರ್ ಗಾರ್ಮೆಂಟ್ ಫ್ಯಾಕ್ಟ್ ಸುಟ್ಟಾಗಿದ್ರು ಇಲ್ಲಿಯೇ ಬಂದಿದ್ದು. ಭವಿಷ್ಯದ ಬಗ್ಗೆ ಚಿಂತನೆ ಇಲ್ಲದೆ ನನಗೆ ಇವಾಗ ಕೈಯಲ್ಲಿ ಹಣ ಕೊಡುವಂಥ. ಸೊ ವಿ ಹ್ಯಾವ್ ಟು ಒಂದು ಡಿಫ್ರೆಂಟ್ ಟೈಪ್ ಆಫ್ ಲಾಬಿ ಗೋಬೆಲ್ಸ್ ಕ್ಯಾಂಪೇನ್ ನಾವು ಎದುರಿಸಬೇಕಾಗಿ ಬರುತ್ತೆ. ಅದೇ ಥರ ಪ್ರೊಟೆಕ್ಟಿಂಗ್ ದಿ ಅನ್ಆರ್ಗನೈಸ್ ಸೆಕ್ಟರ್ ವರ್ಕರ್ಸ್, ಅದು ಬಹಳ ದೊಡ್ಡ ವಿಷಯ ಹೊತ್ತು. ಯಾಕಂದರೆ ಕೋಟಿಗಟ್ಟಲೆ ಜನರ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ದಿಸ್ ಇಸ್ ಒನ್ ಆಫ್ ದಿ ಇಂಟ್ರೆಸ್ಟ್. ನಾನು ಬೆಂಗಾಲಲ್ಲಿ ಲಾಸ್ಟ್ ಮಿನಿಟ್ ಹೋಗ್ತೀನಿ, 2 ಮಿನಿಟ್ಸ್. ಬೆಂಗಾಲಲ್ಲಿ ನಾವು ಈ ಮುಚ್ಚಾಕಿರುವಂಥ ಟೀ ಎಸ್ಟೇಟ್ ಹೋಗಿದ್ವಿ ನಾವು ಸ್ಟಡಿ ಮಾಡಲಿಕ್ಕೆ. 2-3 ಕಡೆ ಹೋಗಿದ್ವಿ ನಾವು. ಇಂಡೋ ಭೂಟಾನ್ ಬಾರ್ಡರ್ ಮುಖಾಂತರ ಹೋಗುವಾಗ ನಾವು ಅವಳು ಸರ್ ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಬಂದಂಥ ಟ್ರೇಡ್ ಯೂನಿಯನ್ ಲೀಡರ್. ನಮಗೆ ಅದೇ ಇಲ್ಲ, ನಿಮ್ಗೆ ನೀರು ಕೊಡಲಿಲ್ಲ, ಕುಡಿಲಿಕ್ಕೆ ನೀರು ಕೊಡಲಿಲ್ಲ. ನೀರು ಕೊಡಲಿಲ್ಲ ಏನಂದರೆ ಸರ್ ಇಲ್ಲಿರುವಂಥ ನೀರು ಕುಡಿಯೋಕ್ಕೆ ಹೊಟ್ಟೆ ಕಲುಷಿತ ನಿಮಗೆಲ್ಲ ಆಗುತ್ತೆ. ಬಟ್ ನಾವು ಎಷ್ಟು ಹೊತ್ತಿರ್ತೀವಿ, ಬೆಳಗ್ಗಿಂದ ಓಡಾಡ್ತಿದ್ವಿ, ಮಾಡ್ಕೊಂಡು ಹೋಗ್ತಿದ್ವಿ ಎಲ್ಲ ಕಡೆ. ಒಂದೇ ಒಂದು ಬೋರಿಂಗ್ ಪಂಪು, 400 ಮನೆಗಳಿಗೆ ಒಂದು ಬೋರಿಂಗ್ ಪಂಪ್. ಅಲ್ಲೇ ಸ್ನಾನ, ಅಲ್ಲೇ ಎಲ್ಲ ಬಟ್ಟೆ ಹೊಳೆಯುವಂಥದ್ದು, ಅಲ್ಲೇ ಹಂದಿಗಳ ವಾಸ. ಲಾಸ್ಟ್ ನಾವು ತಟ್ಕೊಳ್ಳಾದ ಹೋಗಿ ಆ ನೀರು ಕುಡಿದು ಬಂದ ನಂತರ ಒಂದು 8 ತಿಂಗಳ ನಂತರ ಹೊಟ್ಟೆರೋ ಬಂದು ನೋಡಿದ್ರೆ ಒಳಗಡೆ ಸಿಸ್ಟ್ ಫಾರ್ಮ್ ಆಗಿದೆ. ಅದೇ ಇದರಲ್ಲಿ ಊಟದ ಏನು ತಿಂತಾರೆ? ಈ ನದಿಯಲ್ಲಿರೋದು ಇಂಡೋ ಭೂಟಾನ್ ಮಧ್ಯದಲ್ಲಿ ನದಿಯಲ್ಲಿ ಸಿಗುವಂಥ ದೊಡ್ಡ ದೊಡ್ಡ ವಿಷ ಇಲ್ಲದೆ ಇರುವಂಥ ಹಾವು ಸಿಗ್ತಾವ್ರಿ, ಭಾಳ ಹಾವು ವಿಷ ಇಲ್ಲದೆ ಇರೋದು ಅಂತ ನೀರಾವು ಅಂತಾರೆ. ನೀರಾವು, ಆಮೇಲೆ ಹೆಗ್ಗಣ, ಅದು ತುಂಡು ಮಾಡಿ ತಿನ್ನೋಂಥ ಜನ. ನಾನು ಹೇಳ್ತಿರೋ ಸ್ಟೋರಿ 1900 ಯಾವಾಗ ಇದಲ್ಲ, ನಿಮ್ಗೆಲ್ಲ 7ನೇ ಶತಮಾನ ಅಲ್ಲ, 2012-2013. ಆಮೇಲೆ ನನಗೊಂದು ಮೀಟಿಂಗ್ ಎಲ್ಲ ಮೀಟಿಂಗ್ ಮುಗಿಸ್ಕಾಲಕ್ಕೆ ಹೆಣ್ಮಕ್ಳೆಲ್ಲ ಬಂದಿದ್ರು. ಹೆಣ್ಮಕ್ಳು ನೋಡಿದ್ರೆ ಅರ್ಧಂಬರ್ಧ ಬಟ್ಟೆ ಎಲ್ಲ. ನಮ್ಮ ಬೆಂಗಾಲ ಪ್ರೆಸಿಡೆಂಟ್ ಇಂದ ಕೇಳಿ, ಯಾಕ್ರಿ ಬಟ್ಟೆ ಎಲ್ಲ ಹಿಂಗೆ ಇಟ್ಕೊಂಡು ಮಾಡಿದ್ದಾರೆ ಅಂತೇಳಿ.
ಆವಾಗ ಮಾತಾಡಬೇಕು, ಸರ್ ನೀವು ಡೆಲ್ಲಿಯಿಂದ ಬಂದಂತ ಕೂಡಲೇ ಅವ್ರ ಹತ್ರ ಇರುವಂಥ ಬಟ್ಟೆಯಲ್ಲಿ ಅತ್ಯಂತ ಉತ್ತಮವಾಗಿರುವಂಥ ಬಟ್ಟೆ ಅದೊಂದು ಮಾತ್ರ. ನಾವು ನಮ್ಮ ಕಣ್ಣು ಮುಂದೆ ಇರುವಂಥ ಹೆಣ್ಮಕ್ಳು ಆ ಥರ ವಯಸ್ಸಿಗೆ ಬಂದಿರೋರ ಬಗ್ಗೆ ಅರ್ಧ ನಗ್ನ ಅಂತಲ್ಲ, ಬಟ್ಟೆ ಮನೆ ಮುಚ್ಚಲಿಕ್ಕೆ ಕೂಡ ಇಲ್ಲ ಅಂತ ಬಟ್ಟೆ ಇರುವಂಥ ಥರ ದಟ್ ಈಸ್ ಅನಾರ್ಗನೈಸ್ಡ್ ವರ್ಕರ್ಸ್. ನೀವು ಇಲ್ಲಿ ಯಾರು ನೇಕಾರರು ಮನೆಗೆ ಹೋದ್ರಿಗಿನ್ನ ಒಂದು ತಿಂಗಳಿಗೆ 4,000 ರೂಪಾಯಿ ಕೂಡ ಇನ್ಕಮ್ ಇರುವುದಿಲ್ಲ ಅವರಿಗೆ. ಅದು ನೇಕಾರ ರೈತನೇ ಇರ್ತಾರೆ. ಬಡಿಗೆರ ಮನೆಗೆ ಹೋಗಿ ಸರ್, ಆಲ್ ಅನಾರ್ಗನೈಸ್ಡ್. ಫಿಶರ್ಸ್ ಎಲ್ಲ ಕಡೆ ಫಿಶರ್ನ ನಿಮ್ಗಿರುವಂಥ ಅವ್ರಿಗೆಲ್ಲರಿಗೂ ಕೂಡ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಒಂದು ದಿನಕ್ಕೆ ಒಂದು ಸಂಬಳ ಕೊಟ್ಬಿಟ್ಟು 2 ಕಿಲೋ ಅವನಿಗೆ ನಿಮಗೆ ಮೀನು ಕೊಡ್ತಾರೆ. ಯಾರು ಲಿವಿಂಗ್ ಲೈಕ್ ಎನೀಥಿಂಗ್. ಒಳಗಡೆ ಸಿಟಿ ಬಗ್ಗೆ ನಾವು ಚಿಂತೆ ಮಾಡೋ ಕೆಲಸ ಇಲ್ಲ. ಸೊ ಹೂ ಹ್ಯಾಸ್ ಬಾದರ್ಡ್ ಅಬೌಟ್ ದೀಸ್ ಪೀಪಲ್? ಮೋಸ್ಟ್ ಪೂರೆಸ್ಟ್ ಆಫ್ ಪೂರ್. ಹಾಗಾಗಿ ಅವ್ರ ಬಗ್ಗೆ ಚಿಂತೆ ಮಾಡೋದು ವರ್ಕರ್ಸ್ ಇಂಟ್ರೆಸ್ಟ್. ಎಟ್ ದಿ ಸೇಮ್ ಟೈಮ್ ಕರೆಕ್ಟಿಂಗ್ ದ ಡಿಸ್ಟ್ರಿಬ್ಯೂಟ್. ನಾವು ಇದಕ್ಕೆ ಮಾಡ್ತಾ ಸಂಘಟಿತ ಕ್ಷೇತ್ರದಲ್ಲಿ ಮರೆಯುವಂಥ ಕೆಲಸ ಇಲ್ಲ. ಅವ್ರಿಗೆ ಹೋರಾಡ್ತಾನೆ ಇರುವಂಥ ಕುಂದುಕೊರತೆಗಳನ್ನು ತೀರ್ಮಾನ ಮಾಡಬೇಕಂತ ಕೆಲಸ ನಡೆಯುತ್ತದೆ. ಹಾಗಾಗಿ ಭಾರತೀಯ ಮಜ್ದೂರ್ ಸಂಘ ನಮ್ಮ ಚಿಂತನೆ ಸಂಘರ್ಷ ಮತ್ತು ಸಂವಾದ, ಈ ಎರಡು ಸಂಘರ್ಷ ಮತ್ತು ಸಂವಾದ, ಕುಂದುಕೊರತೆಗಳನ್ನು ಸರಿ ಮಾಡಲಿಕ್ಕೋಸ್ಕರವಾಗಿರುವಂತಹ ನಾವು ಸಂಘರ್ಷ ಮಾಡಬೇಕಾಗಿ ಬರುತ್ತೆ. ಅದಕ್ಕಾಗಿ ಸಂವಾದ ಮಾಡಬೇಕಾಗಿ ಬರುತ್ತೆ. ಜನರ ಕಷ್ಟಗಳನ್ನು ನಾವು ನೀಡಿಸಬೇಕಾಗಿ ಬರುತ್ತೆ. ಅವಾಗ ಮಾತ್ರ ಭಾರತೀಯ ಮಜ್ದೂರ್ ಸಂಘದ ನಮ್ಮ ಫಂಡಮೆಂಟಲ್ ಥಿಂಕಿಂಗ್ ಏನಿದೆ ಮಾನವತಾಕೆಯಲ್ಲಿ ಅಂತ ಹಾಡು ನಾವು ಹೇಳ್ತೀವಲ್ವ, ಮನುಕುಲದ ಏಳಿಗೆ ಸಾಧಿಸ ಹೊರಟ ಒಂದು ಅದು ವಾಸ್ತವಿಕವಾಗಿರುವಂಥ ಕೆಲಸ ಮಾಡ್ತಿದ್ದೀವಿ. ಆ ಕೆಲಸದ ಕಡೆ ಮುಂದೆ ಹೋಗಿ ಅಂತ ಹೇಳ್ತಾ ನಾನು ವಿಚಾರವನ್ನು ಸಮಾಪ್ತ ಮಾಡ್ತೀನಿ. ಧನ್ಯವಾದ. ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರ 4 ಕಾರ್ಮಿಕ ಸಂಹಿತೆಗಳನ್ನು ಇವಾಗ ಜಾರಿಗೊಳಿಸಿದೆ. ಭಾರತೀಯ ಮಜ್ದೂರ್ ಸಂಘ ಈ 4 ಕಾಯ್ದೆಗಳಲ್ಲಿರುವಂಥ ವಿಷಯಗಳನ್ನು ಸಮರ್ಥ ಮಾಡ್ತಾ ನಾವು ದೇಶ ವ್ಯಾಪ್ತದಲ್ಲಿ ಈ 4 ಕಾರ್ಮಿಕ ಕಾಯ್ದೆಗಳಲ್ಲಿರುವಂತಹ ಹೊಸ ಕಾಯ್ದೆಗಳ ಸಂಹಿತೆಗಳಿರುವಂತಹ ಒಳ್ಳೆಯ ವಿಷಯಗಳನ್ನು ನಾವು ಎಲ್ಲ ಕಾರ್ಮಿಕರ ಮಧ್ಯದಲ್ಲಿ ಇವತ್ತಿನ ದಿನ ಪ್ರಚಾರ ಮಾಡ್ತಿದ್ದೇವೆ. ಡಿಸೆಂಬರ್ 16ನೇ ತಾರೀಕಿಂದ 31ನೇ ತಾರೀಕಿನವರೆಗೆ ದೇಶದಲ್ಲಿರುವಂತಹ ಎಲ್ಲ ಕಡೆ ಒಂದು ಸಭೆಗಳನ್ನು ನಿರ್ವಹಿಸಿ, ಸಂಗೋಷ್ಠಿಗಳನ್ನು, ಕಮ್ಮಟಗಳನ್ನು ನಿರ್ವಹಿಸಿ ಈ 4 ಕಾಯ್ದೆ ಇದು ಶ್ರಮ ಕಾರ್ಮಿಕ ಸಂಹಿತೆಗಳಿಗೆ ಪ್ರಚಾರ ಮಾಡ್ತಾ ಇದೆ ಭಾರತೀಯ ಮಜ್ದೂರ್ ಸಂಘ. ಈ ಶ್ರಮ ಸಂಹಿತೆಯಿಂದ, ಕಾರ್ಮಿಕ ಸಂಹಿತೆಯಿಂದಾಗಿ ದೇಶದಲ್ಲಿರುವಂತಹ ಕೋಟ್ಯಾದಿ ಸಂಖ್ಯೆ ಅಸಂಘಟಿತ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತಹ ಮೀನುಗಾರರಿರ್ಬೋದು, ಬೀಡಿ ಕಾರ್ಮಿಕರಿರ್ಬೋದು, ಇಲ್ಲ ಕಟ್ಟಡ ಕಾರ್ಮಿಕರಿರ್ಬೋದು, ನೇಕಾರರು, ಹೀಗಾಗಿ ಅವರಿಗೆ ಬರುವಂಥ ಅತ್ಯಧಿಕ ಸವಲತ್ತುಗಳನ್ನು ಈ ಸಾಮಾಜಿಕ ಭದ್ರತೆಯ ಸಂಹಿತೆ ಕೊಡ್ತಾ ಇದೆ. ಕೆಲವು ವಿಷಯಗಳ ಬಗ್ಗೆ ಅದೇ ಥರ ವೇತನಗಳಲ್ಲಿ ಕನಿಷ್ಠ ವೇತನವನ್ನು ಸಾರ್ವತ್ರಿಕ ವೇತನ ಆಗಿ ಮಾಡಿದೆ. ಹೀಗೆ ಹಲವಾರು ಬೆನಿಫಿಟ್ಸ್ ಇವೆ. ಅದನ್ನು ನಾವು ಭಾರತೀಯ ಮಜ್ದೂರ್ ಸಂಘ ಇವತ್ತು ಕಾರ್ಮಿಕರ ಮಟ್ಟದಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ಸರ್, ಈಗ ಕಾರ್ಮಿಕರ ಒಂದು ಕೆಲಸದ ಅವಧಿಯನ್ನು ಹೆಚ್ಚು ಮಾಡಿದೆ ಈ ಒಂದು ಸಂಹಿತೆಗಳು ಅನ್ನೋ ಒಂದು ನಂಬಿಕೆ ಕಾರ್ಮಿಕರಲ್ಲಿದೆ. ಇದಕ್ಕೆ ಅಪೋಸ್ ಸಹ ಹೆಚ್ಚು ಪ್ರತಿಭಟನೆಗಳಾಗ್ತಾ ಇದೆ. ಇದ್ರ ಬಗ್ಗೆ BMSನ ಒಂದು ವಾದ ಸರ್. ನೋಡಿ, ಕಾರ್ಮಿಕರ ಹೆಚ್ಚಳ ಏನಾಗಿಲ್ಲ. 6 ದಿನಗಳಲ್ಲಿ ಕೇವಲ 48 ಗಂಟೆಗಳ ಕೆಲಸ ಒಂದು ವಾರಕ್ಕೆ 48 ಗಂಟೆಗಳ ಕೆಲಸನೇ ಮಾಡಬೇಕಾಗಿದೆ. ಇದರಲ್ಲಿ ಏನು ಬದಲಾವಣೆ ಮಾಡಿಲ್ಲ ಸರ್ಕಾರ. ಆದರೆ ಭಾಳಷ್ಟು ದಿನಗಳಿಂದ ಬೇಡಿಕೆ ಇತ್ತು, ಕಾರ್ಮಿಕರ ಬೇಡಿಕೆ. ನಮಗೆ ರಜೆಗಳು ಜಾಸ್ತಿ ಬೇಕಾಗಿದೆ, ನಾವು ಹೆಚ್ಚಿನ ಸಮಯವನ್ನು ಕೆಲಸ ಮಾಡಲಿಕ್ಕೆ ಇಚ್ಛೆ ಪಡ್ತೇವೆ. ಹಾಗಾಗಿ ಇದನ್ನು ಫ್ಲೆಕ್ಸಿ ವರ್ಕಿಂಗ್ ಅವರ್ಸ್ ಅಂತಾರೆ. ಹಾಗಾಗಿ ಅವರ ಇಚ್ಛೆ ಪ್ರಕಾರವಾಗಿ ಯಾರಿಗೆ ವಾರದಲ್ಲಿ 1 ದಿವಸ ರಜೆ ಬೇಕಾಗುತ್ತೋ ಅವ್ರು ಮಾತ್ರ 8 ಗಂಟೆಗಳ ಕೆಲಸ ಮಾಡೋಕ್ಕೆ ಬರುತ್ತೆ. 2 ದಿವಸ ರಜೆ ಮಾಡಿದರೆ ದಿನಕ್ಕೆ 9.5 ಗಂಟೆಗಳ ಕೆಲಸ. 3 ದಿವಸ ರಜೆ ಬೇಕಾದರೆ 12 ತಾಸು. ಯಾರಿಗೆ ಕಂಪಲ್ಸರಿ ಎಲ್ಲ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ಒಂದು ಸರಿಯಾಗಿರುವಂಥ ತಿಳುವಳಿಕೆ ಮೂಡಿಸೋದ್ರಲ್ಲಿ ಸರ್ಕಾರ ಕೂಡ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಸಂಕ್ಷಿಪ್ತ ವಿವರಣೆ ಕೊಡಬೇಕಂತ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೇವೆ. ಆನೇಕಲ್ ತಾಲೂಕಿನಲ್ಲಿ 5 ಕೈಗಾರಿಕಾ ಪ್ರದೇಶಗಳಿದೆ, ಲಕ್ಷಾಂತರ ಜನ ಕಾರ್ಮಿಕರಿದ್ದಾರೆ. ಈ ಒಂದು ಸಂಹಿತೆಗಳ ಬಗ್ಗೆ ಹೇಗೆ ಜಾಗೃತಿ ಮೂಡಿಸ್ತೀರಾ? ನಾವು ಇದರ ಬಗ್ಗೆ ಒಂದು ಕನ್ನಡದಲ್ಲಿ ಸಾಹಿತ್ಯವನ್ನು ತಯಾರು ಮಾಡಿ ಹಂಚುವಂಥ ಪ್ರಕ್ರಿಯೆ, ಗೇಟ್ ಮೀಟಿಂಗ್, ಫ್ಯಾಕ್ಟ್ರಿಗಳಲ್ಲಿರುವಂಥ ಒಂದೊಂದು ಕೈಗಾರಿಕೆ ಏರಿಯಾದಲ್ಲಿರುವಂಥ ಹೋಗಿ ಅಲ್ಲಿ ಪ್ರಚಾರ ಮಾಡುವಂಥ ಪದ್ಧತಿ, ಬೀದಿಗಳಲ್ಲಿರುವಂಥ ಸಭೆಗಳನ್ನು ಮಾಡುವಂಥದ್ದು. ಹೀಗಾಗಿ ಹಲವಾರು ಪ್ರಚಾರ ಸಂಬಂಧಿತ ಕಾರ್ಯಕ್ರಮ ಮಾಡ್ತಾ ನಾವು ಜನರಲ್ಲಿ ಇದನ್ನು ಜಾಗರಣ ಮಾಡಲಿಕ್ಕೆ ಹೊರಟಿದ್ದೀವಿ ಸರ್. ಇವತ್ತು ಭಾರತೀಯ ಮಜ್ದೂರ್ ಸಂಘದ 1 ದಿನದ ಕಾರ್ಯಾಗಾರವನ್ನು ಬ್ಯೂಲರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಇವತ್ತು ರಾಜ್ಯ ಮಟ್ಟದಲ್ಲಿ ಹಲವಾರು ಕಾರ್ಖಾನೆಗಳಿಂದ, ಹಲವಾರು ಯೂನಿಯನ್ಗಳಿಂದ ಇವತ್ತು ಹಲವಾರು ಪ್ರತಿನಿಧಿಗಳು ಈ ಒಂದು ಕಾರ್ಯಾಗಾರಕ್ಕೆ ಬಂದಿದ್ದಾರೆ. ಸೊ ಈಗ ನಮ್ಮ ಸುರೇಂದ್ರನ್ಜಿ ಅವರು ಹೇಳಿದಾಗೆ
ಎಲ್ಲರಲ್ಲೂ ಕೂಡ ನಾವು ಈ ಒಂದು ವಿಷಯವನ್ನು ಸೊ ಅವ್ರಿಗೆ ಒಂದು ಅರಿವನ್ನು ಮೂಡಿಸೋವಂಥದ್ದು, ವಿಚಾರವನ್ನು ತಿಳಿಸೋವಂಥದ್ದು. ಸೊ ಹಾಗೆ ಬೇರೆ ಬೇರೆ ಕಡೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಲೇಬರ್ ಕೋಡ್ಸನ್ನು ತೊಗೊಂಡು ಹೋಗಬೇಕು, ಈ ಒಂದು ವಿಷಯವನ್ನು ಯಾವ ರೀತಿ ನಾವು ಕಾರ್ಖಾನೆಗಳಲ್ಲಿ ತೊಗೊಂಡು ಹೋಗಬೇಕು, ಯೂನಿಯನ್ಗಳ ಮಧ್ಯೆ ತೊಗೊಂಡು ಹೋಗಬೇಕು, ಜನರ ಮಧ್ಯೆ ಹೇಗೆ ತೊಗೊಂಡು ಹೋಗಬೇಕು ಅನ್ನೋದನ್ನು ಸವಿಸ್ತಾರವಾಗಿ ಅವ್ರು ತಿಳಿಸಿದ್ದಾರೆ. ಇವತ್ತು ನಮ್ಮ ರೀಜನಲ್ ಲೇಬರ್ ಕಮಿಷನರ್ ಕೂಡ ಬಂದಿದ್ದಾರೆ. ಅವರು ಕೂಡ ಮುಂದಿನ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿಸೋರಿದ್ದಾರೆ. ಹಾಗಾಗಿ ಎಲ್ಲ ಕಾರ್ಮಿಕರಿಗೂ ಕಾರ್ಮಿಕ ನಾಯಕರಿಗೂ ಕೂಡ ಈ ಒಂದು ವಿಚಾರಗಳ ಬಗ್ಗೆ ಕೂಲಂಕುಷವಾಗಿ ತಿಳಿಸಿ, ಸೊ ಅದನ್ನು ಯಾಕಂದರೆ ಈಗ ಏನಾಗ್ತಾ ಇದೆ ಅಂದರೆ ಇಲ್ಲಿ ಆಗಿರೋದೇ ಒಂದಾದರೆ ಹೇಳ್ತಾ ಇರೋದೇ ಒಂದಾಗ್ತಾಯಿದೆ. ಸರ್ಕಾರದ ಮಟ್ಟದಲ್ಲಿ ಆಗಿರೋದು ಒಳ್ಳೆ ಕೆಲಸಗಳಾಗಿದ್ದರೆ ಎಲ್ಲವನ್ನು ಕೂಡ ಕೆಟ್ಟದಾಗಿ ಬಿಂಬಿಸಿ ಇದರಿಂದ ತೊಂದರೆ ಇದೆ, ವರ್ಕರ್ಸ್ ತೊಂದರೆ ಇದೆ ಅಂತ ಹೇಳುವಂಥ ಒಂದು ಇದು ನಡೀತಾ ಇದೆ ಇವತ್ತು. ಸೊ ಅದನ್ನು ಯಾವುದು ಸರಿ ಯಾವುದು ತಪ್ಪು ಈ ಎಲ್ಲವನ್ನು ಕೂಡ ನಾವು ಕಾರ್ಮಿಕರಲ್ಲಿ ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಇವತ್ತು. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕಾರ್ಮಿಕ ಕಾಯಿದೆಗಳ ಬಗ್ಗೆ ಒಂದು ರೆವಲ್ಯೂಷನ್ ಅಂತಲೇ 4 ಸಂಹಿತೆಗಳನ್ನು ಕರಿಬೋದು. ವಿಶೇಷ ಕಾರಣ ಅಂತಂದರೆ ಇದುವರೆಗೂ ಕಾರ್ಮಿಕ ಕಾಯಿದೆಗಳು ಅಂತ ಹೇಳಿದ್ರೆ ಕೇವಲ ಸಂಘಟಿತ ಕಾರ್ಮಿಕರಿಗೆ ಮಾತ್ರ ಕಾರ್ಮಿಕ ಕಾಯಿದೆಗಳು ಅಂತ ಇದ್ದಂಥ ಕಾರ್ಮಿಕ ಕಾಯಿದೆಗಳು ಈ 4 ಕೋಡಿನ ಮುಖಾಂತರ ದೇಶದ 96% ಸೇರಿರ್ತಕ್ಕಂಥ ಅಸಂಘಟಿತ ಕಾರ್ಮಿಕರಿಗೂ ಕಾರ್ಮಿಕ ಕಾಯಿದೆಗಳು ಇದೆ ಅನ್ನೋದು ಈ ಕಾಯಿದೆಗಳಿಂದ ಅವ ಸವಲತ್ತುಗಳನ್ನು ಪಡಿತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಸುರೇಂದ್ರನ್ ಜಿ ಅವರು ಹೇಳಿದ ಹಾಗೆ ಸೋಷಿಯಲ್ ಸೆಕ್ಯೂರಿಟಿ ಎಲ್ಲ ಅಸಂಘಟಿತ ಕಾರ್ಮಿಕರಿಗೂ ಬರಬೇಕು ಅಂತಕ್ಕಂಥ ಒತ್ತನ್ನು ಕಾರ್ಮಿಕ ಕಾಯ್ದೆಯಲ್ಲಿ ಕೊಟ್ಟಿದೆ. ಸೋಷಿಯಲ್ ಸೆಕ್ಯೂರಿಟಿ ಇವತ್ತು ಕೊಡ್ತಕ್ಕಂಥ ಭದ್ರತೆ ಬಾಧ್ಯತೆ ಸರ್ಕಾರದ್ದು ಅನ್ನೋದನ್ನು ಅಸಂಘಟಿತ ಕಾರ್ಮಿಕರಿಗೆ ಬಾಧ್ಯತೆ ಸರ್ಕಾರದ್ದು. ಸರ್ಕಾರ ಸಂಪೂರ್ಣವಾಗಿರ್ತಕ್ಕಂಥ ಸೋಷಿಯಲ್ ಸೆಕ್ಯೂರಿಟಿ ಅಸಂಘಟಿತ ಕಾರ್ಮಿಕರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು BMSನ ಒತ್ತಾಯದ ಮೇರೆಗೆ ಇವತ್ತು ಈ ಕಾಯ್ದೆಯಲ್ಲಿ ಜಾರಿಯಾಗೊಂಡಿದೆ. ಆ ಕಾರಣ ಈ ವಿಶೇಷವಾಗಿ 4 ಕಾರ್ಮಿಕ ಸಮಿತಿಗಳು ಈ ದೇಶದ 96% ಇರತಕ್ಕಂಥ ಅಸಂಘಟಿತ ಕಾರ್ಮಿಕರಿಗೆ ಒಂದು ವರದಾನ ಅನ್ನೋದನ್ನೇ ನಾವು ಬಣ್ಣಿಸ್ಬೋದು. ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೂ ಕೂಡ ಇವತ್ತು ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಈ ಅಸಂಘಟಿತ ಕಾರ್ಮಿಕರು ಹೆಚ್ಚು ಜಾಗೃತಗೊಂಡು ಈ ಕಾರ್ಮಿಕ ಕಾಯ್ದೆಯ ಪರಿಹಾರವನ್ನು ಉಪಯೋಗವನ್ನು ಪಡ್ಕೊಳ್ಬೇಕು. ಆ ದೃಷ್ಟಿಯಲ್ಲಿ ಭಾರತೀಯ ಮಜ್ದೂರ್ ಸಂಘವು ಕೂಡ ಈ ರಾಜ್ಯಾದ್ಯಂತ ಈ ಕಾರ್ಯಾಗಾರ ಮಾಡೋದ್ರ ಮುಖಾಂತರ, ಕರಪತ್ರ ವಿತರಣೆ ಮುಖಾಂತರ, ಗೇಟ್ ಮೀಟಿಂಗ್ ಮಾಡೋದ್ರ ಮುಖಾಂತರ ಈ ಕಾರ್ಮಿಕ ಕಾಯ್ದೆಗಳ ಒಂದು ಜಾಗೃತಿಯನ್ನು ಕಾರ್ಮಿಕರನ್ನು ವಿತರಣೆ ಮಾಡೋದಕ್ಕೆ ಶುರು ಮಾಡಿದ್ದೇವೆ, ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ. ಇದಕ್ಕೆ ಸಹಕಾರ ಕೊಡ್ತಾ ಇರ್ತಕ್ಕಂಥ ಕಾರ್ಮಿಕ ಇಲಾಖೆಗೂ ಕೂಡ ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಏನು ನಾವು ನಮ್ಮ ಭಾರತೀಯ ಮಜ್ದೂರ್ ಸಂಘದಿಂದ ಇವತ್ತು ಒಂದು ದಿನದ ಕಾರ್ಯಾಗಾರ, ಏನು ಹೊಸದಾಗಿ 4 ಲೇಬರ್ ಕೋಡ್ ಬಂದಿದೆ, ನಮ್ಮ ಭಾರತ ಸರ್ಕಾರ ಹಮ್ಮಿಕೊಂಡಿದೆ, ಅದನ್ನು ಅರಿವು ಮೂಡಿಸೋ ವಿಚಾರದಲ್ಲಿ ಇದರಲ್ಲಿ ಏನು ಒಳಿತು ಏನು ಕೆಡಕು ಅನ್ನೋದ್ರ ವಿಚಾರವಾಗಿ ಒಂದು ದಿನದ ಕಾರ್ಯಾಗಾರವನ್ನು ನಾವು ಇವತ್ತಿನ ದಿವಸ ನಮ್ಮ ಬೂಲರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹತ್ತುಬೆಲೆ ಇದರಲ್ಲಿ ಹಮ್ಮಿಕೊಂಡಿದ್ದೀವಿ. ಸೊ ಇಲ್ಲಿ ಹಲವಾರು ನಮ್ಮ ರಾಜ್ಯದಿಂದ ಹಲವಾರು ಕಾರ್ಮಿಕ ಮುಖಂಡರುಗಳು ಮತ್ತು ನಮ್ಮ ಕೇಂದ್ರ ಕಾರ್ಮಿಕ ಸಂಘಟನೆ ನಮ್ಮ ಸುರೇಂದ್ರನ್ ಜಿ ಎಲ್ಲರೂ ಬಂದು ಏನು 4 ಕೋಡಲ್ಲಿ ಏನು ಒಳ್ಳೆಯದಿದೆ ಮತ್ತು ಏನೆಲ್ಲ ಒಳ್ಳೆತ್ತಿದೆ ಅನ್ನೋದ್ರ ಬಗ್ಗೆ ಸವಿಸ್ತರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾನು ಹೇಳೋದು ಇಷ್ಟೇ, ನಮ್ಮ ಆನೇಕಲ್ ತಾಲೂಕಲ್ಲಿ ಸುಮಾರು ಎಲ್ಲ ಸಂಘಟಿತ ಅಂದರೆ ಕಾರ್ಖಾನೆಗಳು ಹೆಚ್ಚು ಇರೋದ್ರಿಂದ ಈ ಲಾಭವನ್ನು ನಮ್ಮ BMS ಒಟ್ಟಿಗೆ ಸೇರಿ ಎಲ್ಲ ನಮ್ಮ ಕಾರ್ಮಿಕ ಮಿತ್ರರು ಪಡ್ಕೋಬೇಕು. ಸೊ ಏನು ಒಳ್ಳೆಯದಿದೆ ಅದನ್ನು ಎಲ್ರಿಗೂ ತಿಳಿಸೋ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ BMS ಕರಪತ್ರ ಮಾಡಿ ಪ್ರತಿ ಕಾರ್ಮಿಕನಿಗೂ ಇದರಿಂದ ಈ 4 ಕೋಡಲ್ಲಿ ಏನೆಲ್ಲ ಒಳ್ಳೆ ಸೌಲಭ್ಯ ಇದೆ, ಈಗೇನು ಉದಾಹರಣೆಗೆ ಅಸಂಘಟಿತ ಕ್ಷೇತ್ರದಲ್ಲಿ ದುಡಿಯುವಂಥ ಜನಕ್ಕೆ 40 ಕೋಟಿ ಜನಸಂಖ್ಯೆಗೆ ESI ಕವರ್ ಆಗ್ತಾಯಿದೆ. ಇದು ಒಳ್ಳೆಯದಾ ಕೆಟ್ಟದಾ? ಸೊ ಇದನ್ನೇ ಕೆಲವಾರು ಸಂಘಟನೆಯವರು ಇದನ್ನು ಆಪೋಸ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇದನ್ನು ಯಾಕೆ ಆಪೋಸ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾಯಿಲ್ಲ. ಯಾಕಂದರೆ ಒಳ್ಳೆಯದನ್ನು ನಾವು ಒಳ್ಳೇದಂತ ಹೇಳಲೇಬೇಕು. ಸೊ ಕೆಟ್ಟದ್ದು ಯಾವುದೇ ಇದ್ರೂ ಈಗ ಸದ್ಯಕ್ಕೆ ಒಳ್ಳೇದು ಬಂದಿದೆ, ಅದನ್ನು ನಾವು ತಗೊಂಡು ಅದರಲ್ಲಿ ಏನಾದರೂ ಕೆಟ್ಟದಿದೆ ಅಂದರೆ ನಮಗೆ ಫೋರಮ್ ಅಂತಿದೆ, ಆ ಫೋರಮಲ್ಲಿ ನಾವು ಯಾವುದು ನಮ್ಮ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸ್ಬೇಕಾ ಇಲ್ಲ ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸ್ಬೇಕಾ? ಯಾಕಂದರೆ ನಾವು ನಮ್ಮ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರ ಪರವಾಗಿ ಬದ್ಧತೆಯಿಂದ ಕೆಲಸ ಮಾಡಬೇಕು, ಅದು ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಹಾಗಾಗಿ ತಾವು ಏನು ದುಡಿಯೋ ವರ್ಗ ಇದ್ದೀರಾ, ನಮ್ಮ ಆನೇಕಲ್ ಭಾಗ ಇರ್ಬೋದು, ಬೆಂಗಳೂರು ಈ ಸುತ್ತಮುತ್ತ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರ್ಬೋದು, ಸೊ ತಾವೆಲ್ಲರೂ BMS ಒಟ್ಟಿಗೆ ಸೇರಿ ಈ ದೇಶದ ಪ್ರಗತಿ ಮತ್ತು ಉನ್ನತೀಕರಣಕ್ಕೆ ದುಡಿಬೇಕಂತೇಳಿ ಕೇಳ್ಕೊಳ್ತಾ